ಎಮರ್ಜೆನ್ಸಿ ಯಾರನ್ನು ಕೇಳ್ಕೊಂಡು ಬರಲ್ಲ, ಎಲ್ಲರಿಗೂ ಗೊತ್ತಿರಕ್ಕೆ. ಸುಮಾರು ಮೈಸೂರು ಅಂತ ಟೈರ್ 2 ಸಿಟಿಲಿ ಇನ್ನೂ ಸುಮಾರು ಹಾಸ್ಪಿಟಲ್ಗಳು ಎಮರ್ಜೆನ್ಸಿನ ಕ್ಯಾಶುಯಾಲಿಟಿ ತರ ನೋಡ್ತಾರೆ. ಯಾವುದೇ ಎದೆ ನೋವನ್ನ ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳಿ ಸರ್. ಈಗ ಒಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಷ್ಟು ಮುಖ್ಯ ಸರ್? ಹಾರ್ಟ್ ಎಷ್ಟು ಮುಖ್ಯನೋ ಒಬ್ಬ ಮನುಷ್ಯನಿಗೆ ಅಷ್ಟು ಮುಖ್ಯ. ಸರ್, ಈಗ ನಿಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಕೆಲಸ ಮಾಡುವಂತ ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಪ್ಯಾರಾಮೆಡಿಕಲ್ ಅವರೆಲ್ಲ ಏನು ವಿಶೇಷವಾದ ತರಬೇತಿ ಪಡೆದಿರ್ತಾರ, ಇಲ್ಲ ಹೇಗೆ ನೀವು ಅವ್ರನ್ನ ರೆಡಿ ಮಾಡ್ತೀವಿ? ನೀವು ಎಲ್ಲದನ್ನೂ ಗೊತ್ತಿರುವಂತ ಎಲ್ಲಾ ಪೇಷಂಟ್ ಗಳನ್ನು ನೋಡುವಂತ ಚಾಕಿಚಕ್ಯತೆ ಇರುತ್ತೆ. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಯಾಕಂದ್ರೆ ಅಲ್ಲಿ ಯಾವುದು ಮೆಡಿಕಲ್ ಫೆಸಿಲಿಟಿ ಇರಲ್ಲ. ಅಲ್ಲಿ ಜನಗಳಿಗೆ ನೀವು ಆ ಆಕ್ಸಿಡೆಂಟ್ ಜಾಗದಿಂದ ಆಸ್ಪತ್ರೆಗೆ ಹೇಗ್ ತರಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಒಬ್ಬ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ 3 ಕಾರಣಗಳಿಂದ ಇಮಿಡಿಯೇಟ್ ಆಗಿ ಅವನು ತೊಂದರೆ ಆಗ್ಬೋದು. ಒಂದು ಉಸಿರಾಟ, 2ನೇದು ರಕ್ತಸ್ರಾವ, 3ನೇದು ಅವನ ಸ್ಪೈನ್ ಗೆ ಆಗಿರುವಂತ ಇಂಜುರಿ. ಮೈಸೂರಿನ ಭಾಗ ಮತ್ತು ಕರ್ನಾಟಕದಲ್ಲಿ ಹೆಡ್ ಇಂಜುರೀಸ್ ಅಂತ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ 40% ಡೆತ್ ಆಗಿರೋದು ಹೆಲ್ಮೆಟ್ ಹಾಕ್ತೇನೆ ಇರೋದಕ್ಕೆ ಅಂತ ಹೇಳ್ತಾರೆ. ಸರ್, ಇದ್ರ ಬಗ್ಗೆ ಒಂದು ಮಾಹಿತಿ. ಟ್ರೀಟ್ಮೆಂಟ್ ಮಾಡ್ಲಿ, ನಿಮ್ದು ಎಂತ ಒಳ್ಳೆ ಫೆಸಿಲಿಟಿ ಇರ್ಲಿ, ಪ್ರಪಂಚದ ಯಾವುದೇ ಮೂಲೆ ಇರಲಿ, ಬ್ರೈನ್ ಆದ ಒಂದ್ಸತಿ ಇಂಜುರಿನೇ. ಈಗ ಪೇಷಂಟ್ ಗೆ ಸ್ಟ್ರೋಕ್ ಆಗಿದೆ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡೋದು ಸರ್ ಸ್ಥಳದಲ್ಲಿ? ಸಿಂಪಲ್, 2 ಕೈನು ಎತ್ತಿಟ್ಕೊಪ್ಪ, ನಾನು 10 ತನಕ ಎಣಿಸ್ತೀನಿ ಅಂತ ಹೇಳಿದ್ರೆ ಸಾಕು. ಒಂದ್ ಕೈ ಹಂಗೆ ಇಟ್ಕೊಂಡಿರ್ತಾರೆ, ಇನ್ನೊಂದ್ ಕೈ ಗ್ರಾಜುಯಲ್ ಆಗಿ ಕೆಳಗುದಾಗುತ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ಸ್ ಮೈಕ್. ಇವತ್ತಿನ ವಿಶೇಷ ಕಾರ್ಯಕ್ರಮ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಒಂದು ಆಸ್ಪತ್ರೆಯಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಈ ದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ದಿನದ ವಿಶೇಷ ಅತಿಥಿಗಳು ಡಾಕ್ಟರ್ ಲೋಕೇಶ್ ಕೆವಿ. ಇವರು ಕಳೆದ 20 ವರ್ಷಗಳಿಂದ ಮೈಸೂರಿನಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಇವರು ಅವಂಟ್ BKG ಆಸ್ಪತ್ರೆಯಲ್ಲಿ HOD ಎಮರ್ಜೆನ್ಸಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಇವರ ಬಗ್ಗೆ ಒಂದು ಪರಿಚಯ. ಇವರು ತಮ್ಮ MBBS ಅನ್ನ ಕಿಮ್ಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರಿಂದ ಮಾಡಿರ್ತಾರೆ. ತಮ್ಮ MBBS ನಂತರ ಇವರು ರಾಯಲ್ ಕಾಲೇಜ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ UK ಇಲ್ಲಿಂದ ತಮ್ಮ PG ಅನ್ನು ಮುಗಿಸಿರುತ್ತಾರೆ. ತಮ್ಮ PG ನಂತರ ಇವರು ಕಳೆದ 20 ವರ್ಷಗಳಿಂದ ಮೈಸೂರಿನಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಿದ್ದಾರೆ. ಈ 20 ವರ್ಷಗಳಲ್ಲಿ ಅವರು ಲಕ್ಷಾಂತರ ಜೀವಿಗಳಿಗೆ ಮರುಜೀವನ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅದು ಎಷ್ಟು ಮುಖ್ಯ ಅನ್ನೋದನ್ನ ಡಾಕ್ಟರ್ ಲೋಕೇಶ್ ಅವರ ಬಾಯಲ್ಲೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಡಾಕ್ಟರ್ಸ್ ಮೈಕ್ಗೆ ನನ್ನನ್ನು ಕರೆದು ಮಾತಾಡಬೇಕು ಅಂತ ನೀವು ಹೇಳಿದಾಗ ನನಗೂ ಭಾರಿ ಖುಷಿ ಆಯಿತು. ಜನಕ್ಕೆ ಎಮರ್ಜೆನ್ಸಿ ಬಗ್ಗೆ ಏನಾದ್ರು ತಲುಪಿಸ್ಬೇಕು ಅಂತ ನಿಮ್ಮ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಒನ್ಸ್ ಅಗೈನ್ ಎಲ್ಲರಿಗೂ ಕೇಳೋರ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮಾತುಕತೆ ಶುರು ಮಾಡೋಣ. ಥ್ಯಾಂಕ್ ಯು ಸರ್. ಸರ್, ಈಗ ಒಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಷ್ಟು ಮುಖ್ಯ ಸರ್? ಹಾರ್ಟ್ ಎಷ್ಟು ಮುಖ್ಯನೋ ಒಬ್ಬ ಮನುಷ್ಯನಿಗೆ ಅಷ್ಟು ಮುಖ್ಯ. ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಥರದ ಪೇಷಂಟ್ಸ್ಗಳಾಗಲಿ, ಒಂದು ಸಣ್ಣ ಮಗು, ನಾವು ಹೇಳ್ತೀವಿ ನಮ್ಮ ಇದರಲ್ಲಿ ಪೀಡಿಯಾಟ್ರಿಕ್ಸಿಂದ ಜಿಡಿಯಾಟ್ರಿಕ್ಸ್ ತನಕ ಅಂತ, ಅಂದರೆ ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕಲೂ ಎಲ್ಲರನ್ನೂ ಕೇರ್ ಮಾಡುವಂಥ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಒಂದೇ. ಸೊ ಇದು ಹಾಸ್ಪಿಟಲ್ನ ಒಂದು ಮುಖ ಅಂತ ಹೇಳ್ಬೋದು. ಇಟ್ಸ್ ಅ ಫೇಸ್ ಆಫ್ ದ ಹಾಸ್ಪಿಟಲ್. ನೀವು ಎಮರ್ಜೆನ್ಸಿಲಿ ಹೇಗೆ ನೀವು ಪೇಷಂಟ್ನ ರಿಸಸಿಟೇಟ್ ಮಾಡ್ತೀರೋ ಅಥವಾ ಅವ್ರನ್ನ ಹೇಗೆ ಡಯಾಗ್ನೋಸ್ ಮಾಡ್ತೀರೋ ಅದ್ರ ಮೇಲೆ ಅವರ ಮುಂದಿನ ಟ್ರೀಟ್ಮೆಂಟು ಭಾರಿ ಅವಲಂಬನೆ ಆಗಿರುತ್ತೆ. ಸೊ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಈಸ್ ಎ ವೆರಿ 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 ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಎನಿ ಹಾಸ್ಪಿಟಲ್. ಸರ್, ಅದೇ ನಾವು ಹೇಳ್ತೀವಿ, ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಆಸ್ಪತ್ರೆಯ ಹೃದಯ ಭಾಗ, ಇಲ್ಲಾಂದ್ರೆ ಬ್ಯಾಕ್ ಬೋನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹೌದು. ಈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಲ್ಲಿ ಸರ್ ಯಾವ ಥರದ ದಿನಚರಿ ನೀವು ಕೆಲಸ ಮಾಡ್ತೀರಾ, ಮತ್ತೆ ಯಾವ ಥರ ಪೇಷಂಟ್ಗಳು ನಿಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬರ್ತವೆ? ಎಮರ್ಜೆನ್ಸಿಲಿ ನೀವು ಇಂಥದೇ ಪೇಷಂಟ್ ನೋಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಹೋಗ್ಲಿಕ್ಕೆ ಆಗಲ್ಲ. ಓಕೆ. ನಿಮಗೆ ಅವತ್ತಿನ ದಿವಸದಲ್ಲಿ ಯಾವ ಥರ ಎಮರ್ಜೆನ್ಸಿ ಬರ್ಬೋದು ಅಂತ ನೀವು ಊಹೆಗೂ ನಿಲ್ಕದಂಗೆ ಇರುತ್ತೆ. ಕೆಲವು ದಿನ ಏನೂ ಇಲ್ಲದೆ ಕೆಲಸ ಇಲ್ಲದೇನೂ ಕೂತಿರ್ಬೋದು, ಕೆಲವು ದಿವಸ ಎಲ್ಲ ಥರದ ಪೇಷಂಟು ಒಂದೇ ದಿವಸ ನೋಡ್ಬೋದು ನೀವು. ಕೆಲವು ಟೈಮು ಸಿಂಪಲ್ ಅನ್ನೋ ಸ್ಕಿನ್ ಎಮರ್ಜೆನ್ಸೀಸು ಬರ್ಬೋದು, ತುಂಬ ಕಾಂಪ್ಲಿಕೇಟೆಡ್ ಅನ್ನೋ ನ್ಯೂರಲಾಜಿಕಲ್ ಎಮರ್ಜೆನ್ಸೀಸು, ಅಥವಾ ಪಾಲಿಟ್ರಾಮಾ ಅಂದರೆ ಆಕ್ಸಿಡೆಂಟ್ಸ್ಗಳು, ತುಂಬ ಪೆಟ್ಟು ಬಿದ್ದುವಂಥ ವ್ಯಕ್ತಿಗಳು, ಅಥವಾ
ಹೃದಯ ಸಂಬಂಧಿ ತೊಂದರೆ ಇರುವಂಥ ವ್ಯಕ್ತಿಗಳು, ಯಾವ ಥರದ ಎಮರ್ಜೆನ್ಸಿ ಬೇಕಾದರೂ ಬರ್ಬೋದು. ಎಮರ್ಜೆನ್ಸಿ ಯಾರನ್ನೂ ಕೇಳ್ಕೊಂಡು ಬರಲ್ಲ, ಎಲ್ಲರಿಗೂ ಗೊತ್ತಿರೋಂಗೆ. ಎಮರ್ಜೆನ್ಸಿಗೆ ಅವರು ರೆಡಿಯಾಗಿರಲ್ಲ, ಬಟ್ ನಾವು ರೆಡಿಯಾಗಿರಬೇಕು, ಅದು ಮುಖ್ಯ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ. ಸೊ ನೀವು ಹೇಗೆ ಪ್ರಿಪೇರ್ ಆಗಿರ್ತೀರಾ ಈ ಥರದ ಎಲ್ಲ ಪೇಷಂಟ್ನ ಹ್ಯಾಂಡಲ್ ಮಾಡೋದು ಅನ್ನೋದೇ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ನ ಒಂದು ಮೇಯ್ನ್ ಗೋಲ್. ಪೇಷಂಟ್ ಬಂದಾಗ್ಲಿಕ್ಕಿಂತಲೂ ಅದ್ರ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿರುತ್ತೆ, ನಿಮ್ಮ ಸ್ಟಾಫಿಂಗ್ ಹೆಂಗೆ ಇಟ್ಕೊಂಡಿರ್ತೀರಾ, ನೀವೇನೇನು ಎಕ್ವಿಪ್ಮೆಂಟ್ಗಳು ಇಟ್ಕೊಂಡಿರ್ತೀರಾ, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಎಮರ್ಜೆನ್ಸಿ ಈಗಿನ ದಿನಗಳಲ್ಲಂತೂ ಸುಮಾರು ಮೈಸೂರಂಥ ಟೈರ್ 2 ಸಿಟಿಯಲ್ಲಿ ಇನ್ನೂ ಸುಮಾರು ಹಾಸ್ಪಿಟ್ಲ್ಗಳು ಎಮರ್ಜೆನ್ಸಿನ ಕ್ಯಾಶುಯಾಲಿಟಿ ಥರ ನೋಡ್ತಾರೆ. ಈಗ ಇದು ಬದಲಾಗ್ತಾ ಇದೆ. ಸುಮಾರು ಹಾಸ್ಪಿಟ್ಲ್ಗಳಲ್ಲಿ ಒಳ್ಳೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆ. ಸೊ ಎಮರ್ಜೆನ್ಸಿಯ ಇಂಪಾರ್ಟೆನ್ಸು ಜನಕ್ಕೆ ಅರ್ಥ ಆಗೋಕ್ಕೆ ಶುರುವಾಗಿದೆ, ಡಾಕ್ಟರ್ ಫೆಟರ್ನಿಟಿಗೂ ಅರ್ಥ ಆಗೋಕ್ಕೆ ಶುರುವಾಗಿದೆ. ಏನಕ್ಕೆ ಅಂದರೆ ನೀವು ಮುಂಚೆ ಹಂಗೆ ಒಬ್ಬ ಸ್ಪೆಷಲಿಸ್ಟ್ ಬರೋ ತನಕಲೂ ಕಾಯ್ಕೊಂಡು ಇದ್ದರೆ ಆ ವ್ಯಕ್ತಿಗೆ ಆಗುವಂಥ ತೊಂದರೆಗಳು, ಎಷ್ಟೋ ತೊಂದರೆಗಳನ್ನ ನೀವು ಎಮರ್ಜೆನ್ಸಿ ಡಾಕ್ಟರ್ ಆಗಿ ಅದನ್ನು ತಪ್ಪಿಸ್ಬೋದು. ಸೊ ಅದನ್ನೇ ಎಲ್ಲರೂ ಗೋಲ್ಡನ್ ಅವರ್ ಅಂತ ಏನು ಇದು ಮಾಡ್ತಾರೆ. ಸೊ ಗೋಲ್ಡನ್ ಅವರ್ ಅಂದರೆ 1 hour, half an hour ಅಂತ ಏನಿಲ್ಲ. ಇಮಿಡಿಯೇಟಾಗಿ ಕೆಲವು ಇದಕ್ಕೆ ಯಾವ ಥರ ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಒಳ್ಳೆಯದು. ಸೊ ಎಮರ್ಜೆನ್ಸಿ ದಿನಚರಿ ಹೇಳ್ಬೇಕು ಅಂದ್ರೆ ತುಂಬ ಕಷ್ಟನೇ ಹೇಳ್ಬೇಕು ಅಂದ್ರೆ. ಸರ್, ನಿಮ್ಮ ಈಗ ಮಾತಾಡಿದ ಬಗ್ಗೆ ಒಂದು ಕ್ವಶನ್. ಈ ನಮಗೆ ಗೊತ್ತಿರಾಗೆ ಒಂದು 25-30 ವರ್ಷದ ಹಿಂದೆ ಹೋದ್ರೆ ಈ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಕೋರ್ಸ್ ಇರಲಿಲ್ಲ. ಹೌದು. ಇದನ್ನ ಶುರು ಮಾಡೋಕ್ಕೆ ಕಾರಣ ಏನು? ಇದು ಯಾವಾಗ ಶುರು ಆಯ್ತು ಸರ್? ಇಂಡಿಯಾ ದೇಶದ ಹೊರಗಡೆಯಿಂದ ಬಂದಂಥ ಕಾನ್ಸೆಪ್ಟ್ ಇದು. ಒಂದು 70s ಒಬ್ಬ ಅಮೇರಿಕನ್ ಡಾಕ್ಟ್ರು, ನಿಮಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವನಿಗೆ. ಈ ವಾಸ್ ಎ ಫೇಮಸ್ ಸರ್ಜನ್. ಆಕ್ಸಿಡೆಂಟ್ ಆದಾಗ ಪ್ಲೈನ್ ಕ್ರ್ಯಾಶ್ ಆಗುತ್ತೆ. ಲಿಟ್ರಲಿ ಯಾರು ಸತ್ತಿರಲ್ಲ, ಬಟ್ ಎಲ್ಲರಿಗೂ ಸಿವಿಯರ್ ಗಾಯಗಳಾಗಿರುತ್ತೆ. ಆಗ ಅವನು ಅನುಭವಿಸ್ತಾನೆ ಎಷ್ಟು ಕೆಟ್ಟದಾಗಿದೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ಗೆ ರೆಸ್ಪಾಂಡ್ ಮಾಡುವಂಥ ಸಿಚುವೇಶನ್ನು ನಮ್ಮ ಇದರಲ್ಲಿ ಅಂತ. ಸೊ ಈ ಸ್ಟಾರ್ಟೆಡ್ ಪುಟ್ಟಿಂಗ್ ಆಲ್ ಟುಗೆದರ್ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಹೆಂಗಿರಬೇಕು, ಹೇಗೆ ಇದು ಮಾಡಬೇಕು ಅಂತ. ಸೊ ವೆಸ್ಟರ್ನ್ ವರ್ಲ್ಡಲ್ಲೆಲ್ಲ 70s ಇದೆ, ಎವಾಲ್ವ್ ಆಗ್ತಾ ಬರ್ತಾ ಇದೆ. ನಮ್ಮ ದೇಶಕ್ಕೆ ಬಂದರೆ ಇಂಡಿಯಾಗೆ ಪ್ರಾಬಲಿ ಎಂಡ್ ಆಫ್ 90s ಅಲ್ಲಿ ಎಮರ್ಜೆನ್ಸಿ ಬಗ್ಗೆ ಎಲ್ಲರಿಗೂ ಇಂಪಾರ್ಟೆನ್ಸ್ ಶುರುವಾಯಿತು. 2000 ಫಸ್ಟ್ 10 years, ಫಸ್ಟ್ ಡೆಕೇಡಲ್ಲಿ ಪ್ರಾಬಲಿ ಇಟ್ ಸ್ಟಾರ್ಟೆಡ್ ಬಡ್ಡಿಂಗ್. ಈಗ ಸೆಕೆಂಡ್ ಇದರಲ್ಲಿ ಸುಮಾರು ಹಾಸ್ಪಿಟ್ಲ್ಗಳಲ್ಲಿ ಈಗ ಆರ್ಗನೈಸ್ಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗಳಿವೆ. ಸ್ಟಿಲ್ ಲಾಟ್ ಆಫ್ ಎವಲ್ಯೂಷನ್ ರಿಕ್ವೈರ್ಸ್. ವೆಸ್ಟ್ರನ್ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾವಿನ್ನೂ ಬೆಳೆಯೋದು ಭಾರಿ ಇದೆ. ಸರ್, ಈಗ ನಿಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಕೆಲಸ ಮಾಡೋವಂಥ ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಪ್ಯಾರಾಮೆಡಿಕಲ್ ಟೀಮ್ ಅಂತ ಇರ್ಬೋದು, ಅವರೆಲ್ಲ ಏನು ವಿಶೇಷವಾದ ತರಬೇತಿ ಪಡೆದಿರ್ತಾರ, ಇಲ್ಲ ಹೇಗೆ ನೀವು ಅವ್ರನ್ನ ರೆಡಿ ಮಾಡ್ತೀರಾ ಆಸ್ ಎ ಕನ್ಸಲ್ಟೆಂಟ್ ಫಿಸಿಷಿಯನ್? ಹೌದು, ಇದು ಯಾಕೆ ಅಂದರೆ ಇದು ಒಂದು ಸಬ್ಜೆಕ್ಟ್ಗೆ ಅಥವಾ ಒಂದು ವಿಭಾಗಕ್ಕೆ ಸೀಮಿತವಲ್ಲದೆ ಇರುವಂತ ಇದು ಫೀಲ್ಡ್ ಇದು. ಈಗ ಒಂದು ಲೇಬರ್ ವಾರ್ಡ್ ಅಂದ್ರೆ ಬರೀ ಲೇಬರ್ ರಿಲೇಟೆಡ್ ಇದೆ ನೋಡ್ತಾರೆ, ಡೆಲಿವರಿ ಮಾತ್ರ ನೋಡ್ತಾರೆ. ಅಥವಾ ಒಂದು ಕಾರ್ಡಿಯಾಲಜಿ ಅಂದ್ರೆ ಹಾರ್ಟ್ ಸಂಬಂಧ ನೋಡ್ತಾರೆ, ಆರ್ಥೋಪೆಡಿಕ್ ಅಂದ್ರೆ ಮೂಳೆ ಸಂಬಂಧ. ಹೌದು. ಆದ್ರೆ ಈ ಕಾರ್ಡಿಯಾಲಜಿ ಅಲ್ಲ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಎಲ್ಲದನ್ನೂ ಗೊತ್ತಿರುವಂತ ಎಲ್ಲಾ ಪೇಷಂಟ್ಗಳನ್ನು ನೋಡುವಂತ ಚಾಕಿಚಕ್ಯತೆ ಇರಬೇಕು. ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬೇಕು. ಈ ರಿಸಸಿಟೇಷನ್ ಕೋರ್ಸಸ್ಗಳಂತ ಇರ್ತದೆ. ಈಗ ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಟ್ರಾಮಾ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಪೀಡಿಯಾಟ್ರಿಕ್ ಲೈಫ್ ಸಪೋರ್ಟ್, ಆ ಥರದ್ದು ಕೋರ್ಸ್ಗಳು ಮಾಡಬೇಕು. ಸೊ ಈ ಕೋರ್ಸ್ಗಳಿಂದ ನಿಮಗೆ ಇಮಿಡಿಯೇಟ್ ಆಗಿ ಹೇಗೆ ಒಬ್ಬ ವ್ಯಕ್ತಿಗೆ ಆಗಿರುವಂಥ ತೊಂದರೆಗಳನ್ನ ಕಂಡುಹಿಡಿಬೋದು, ಆ ತೊಂದರೆಗಳಿಗೆ ಹೇಗೆ ನೀವು ಅಡ್ರೆಸ್ ಮಾಡ್ಬೋದು ಅನ್ನೋದು ಇದಾಗುತ್ತೆ. ಸೊ ಇದು ಪ್ರಾಬಲಿ 1 ದಿವಸ 2 ದಿವಸದಲ್ಲಿ ಆಗುವಂಥ ಕಲಿಕೆ ಅಲ್ಲ. ಇದು ಗ್ರ್ಯಾಜುವಲ್ ಆಗಿ ನೀವು ಕಲಿತಾ ಹೋಗ್ಬೋದು. ಸೊ ಅದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯು ಶುಡ್ ಹ್ಯಾವ್ ಎ ಗುಡ್ ಮಿಕ್ಸ್ಚರ್ ಆಫ್ ಲರ್ನರ್ಸ್ ಆ್ಯಂಡ್ ಆಲ್ಸೋ ಲರ್ನೆಡ್ ಪೀಪಲ್ಸ್. ಅಂದರೆ ಮುಂಚೆನೆ ಕಲ್ತಿರೋರು ಇರಬೇಕು, ಕಲಿತಾ ಇರೋರು ಇರಬೇಕು. ಸೊ ಹಾಗಾದ್ರೇ ನೀವು ಒಂದು ಒಳ್ಳೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಡೆಸೋದಕ್ಕೆ ಸಹಾಯ ಆಗುತ್ತೆ. ಈಗ ಸರ್, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂದಾಗ
ಈ ಟ್ರೇಜ್ ಅಂತ ಹೇಳ್ತೀವಿ ನಾವು, ಅದನ್ನ ಏನಕ್ಕೆ ಟ್ರೇಜ್ ಅಂತ ಕರೆಯೋದು ಸರ್? ಟ್ರಯಾಜ್ ಅನ್ನೋದು ಏನಕ್ಕೆ ಬಂತು ಅಂದರೆ, ಕೆಲವು ಟೈಮಲ್ಲಿ ನೀವು ಒಂದಕ್ಕಿಂತಲೂ ಹೆಚ್ಚಿಗೆ ವ್ಯಕ್ತಿಗಳು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬರೋವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಎಲ್ಲ ಕಡೆನೂ ಅದೊಂಥರ ಯೂನಿವರ್ಸಲ್ ರೂಲ್ ಏನು ಅಂತಂದರೆ, ಜಾಸ್ತಿ ಶಬ್ದ ಮಾಡೋನಿಗೆ ಜಾಸ್ತಿ ಅಟೆನ್ಷನ್ ಸಿಗುತ್ತೆ. ಶಬ್ದ ಮಾಡೋನು ಚೆನ್ನಾಗೇ ಇರ್ತಾನೆ, ಏನು ಶಬ್ದ ಮಾಡದೇ ಇರೋರು ಪ್ರಾಬಬಲಿ ಎಂಡ್ ಸ್ಟೇಜಲ್ಲಿ ಇರ್ತಾರೆ. ಸೊ ಆ ಸಿಚುವೇಶನ್ಗಳಲ್ಲಿ ಹಿಂಗೆ ಮಲ್ಟಿಪಲ್ ಪೀಪಲ್ಗಳು ಬಂದಾಗ ಯಾರನ್ನ ನಾವು ಮೊದಲು ನೋಡಬೇಕು, ಯಾರನ್ನ ನಿಧಾನವಾಗಿ ಸ್ವಲ್ಪ ಕಾದು ನೋಡ್ಬೋದು ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ಟ್ರಯಾಜ್ ಸಿಸ್ಟಮ್. ಓಕೆ, ಅದರಲ್ಲಿ ರೆಡ್ ಟ್ರಯಾಜ್ ಅಂತ ಹೇಳ್ತೀವಿ, ಯೆಲ್ಲೋ ಟ್ರಯಾಜ್ ಅಂತ ಹೇಳ್ತೀವಿ, ಗ್ರೀನ್ ಟ್ರಯಾಜ್ ಅಂತ ಹೇಳ್ತೀವಿ. ರೆಡ್ ಟ್ರಯಾಜ್ ಅಂದ್ರೆ ಇಮಿಡಿಯೇಟ್ ಅಂದ್ರೆ ಅಲ್ಲಿ ವೆಯ್ಟ್ ಮಾಡುವಂಥದ್ದು ಇಲ್ಲವೇ ಇಲ್ಲ, ನಾಟ್ ಇವನ್ ಎ ಸೆಕೆಂಡ್. ಅಂದ್ರೆ ನೀವು ಅಲ್ಲಿಗೆ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಕೇಸ್ಗಳು, ಹೌದು, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರೋ ಕೇಸ್ಗಳು, ಸ್ಟ್ರೋಕ್ ಆಗಿರೋ ಕೇಸ್ಗಳು ಬರುವಂತ ಅಂಥವೆಲ್ಲ ರೆಡ್ ಟ್ರಯಾಜ್ ಬರ್ತದೆ. ಇನ್ನು ಕೆಲವು ಯಾರಿಗೋ ಒಂದು ಮೂಳೆ ಮುರಿದಿರುತ್ತೆ, ಒಂದು ಸಿಂಗಲ್ ಮೂಳೆ ಮುರಿದಿರುತ್ತೆ, ತೊಂದರೆಯಲ್ಲಿ ಇದ್ದಾನೆ, ಇಲ್ಲ ಅಂತಲ್ಲ, ನೋವಲ್ಲಿರ್ತಾರೆ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಬಟ್ ಆದ್ರೂ ಲೈಫ್ ರಿಸ್ಕ್ ಇರೋದಿಲ್ಲ ಅಂಥವ್ರಿಗೆ. ಇಲ್ಲ ಕೆಲವ್ರಿಗೆ ಸಿವಿಯರ್ ಹೊಟ್ಟೆ ನೋವು ಇರ್ಬೋದು, ಹೊಟ್ಟೆ ನೋವು ಯಾವುದರಿಂದ ಆಗಿರ್ಬೋದು, ಒಳಗಡೆ ಸುಮಾರು ಕಾರಣಗಳಿರ್ಬೋದು. ಸೊ ಅಂಥವ್ರು ಇಮ್ಮಿಡಿಯೇಟ್ ಆಗಿ ಸಿಕ್ಕದೆ ಇದ್ರು ಒಂದು ಹಾಫ್ ಆನ್ ಅವರ್ ಒಳಗೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಇದಾಗ್ತದೆ. ಅಂಥವ್ರನ್ನ ನಾವು ಯೆಲ್ಲೋ ಟ್ರಯಾಜ್ ಅಂತ ಮಾಡ್ತೀವಿ. ಗ್ರೀನ್ ಟ್ರಯಾಜು ಪ್ರಾಬಬಲಿ 1-2 ಗಂಟೆ ಅವ್ರಿಗೆ ಕಂಪ್ಲೀಟ್ ಅಟೆನ್ಷನ್ ಸಿಕ್ಕದೆ ಹೋದ್ರೂ ಅವ್ರ ಜೀವಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಅದನ್ನ ವಿಂಗಡಿಸುವಂಥ ಪ್ರಕ್ರಿಯೆನೇ ನಾವು ಟ್ರಯಾಜ್. ಸರ್, ಈಗ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆದ್ರಿಂದ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗುತ್ತೆ. ಆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಯಾಕೆಂದ್ರೆ ಅಲ್ಲಿ ಯಾವುದು ಮೆಡಿಕಲ್ ಫೆಸಿಲಿಟಿ ಇರಲ್ಲ, ಅಲ್ಲಿ ಜನಗಳಿಗೆ ನೀವು ಆ ಆಕ್ಸಿಡೆಂಟ್ ಜಾಗದಿಂದ ಆಸ್ಪತ್ರೆಗೆ ಹೇಗೆ ತರಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್? ಮುಖ್ಯವಾದ ಪ್ರಶ್ನೆ ಇದು. ತುಂಬ ಜನಕ್ಕೆ ಇದನ್ನ ರೀಚ್ ಆಗುವಂಗೆ ಆದರೆ ಇದು ತುಂಬ ಒಳ್ಳೆಯದು. ಒಬ್ಬ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ 3 ಕಾರಣಗಳಿಂದ ಇಮಿಡಿಯೇಟ್ ಆಗಿ ಅವನಿಗೆ ತೊಂದರೆ ಆಗ್ಬೋದು. ಒಂದು ಉಸಿರಾಟ, 2ನೇದು ರಕ್ತಸ್ರಾವ, 3ನೇದು ಅವನ ಸ್ಪೈನ್ ಅಥವಾ ನಾವೇನಂತೀವಿ ಬೆನ್ನಿನ ನರ ಅಂತ ಹೇಳ್ತೀವಲ್ಲ, ಅದಕ್ಕೆ ಆಗಿರುವಂಥ ಇಂಜುರಿ. ಓಕೆ, ಸೊ ಮಂತ್ರ ಏನು ಅಂತಂದರೆ, ಈ ಥರ ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗಳಿಗೆ ಫಸ್ಟ್ ಆಫ್ ಆಲ್ ಎಷ್ಟು ಮಿನಿಮಲ್ ಮೂವ್ಮೆಂಟ್ ಆಗುತ್ತೋ ಅಷ್ಟು ಮಿನಿಮಲ್ ಮೂವ್ಮೆಂಟ್ ಮಾಡಿ. ಓಕೆ, ಅಂದರೆ ಅವ್ರನ್ನ ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಸರ್ಫೇಸ್ ಮೇಲೆ ಮಲಗಿಸಿ ಮೂವ್ಮೆಂಟ್ ಕಡಿಮೆ ಆಗೋ ಥರ ನೋಡಿಕೊಂಡು ಸಾಗಿಸೋದು ತುಂಬ ಇಂಪಾರ್ಟೆಂಟ್. ಒಂದು. 2ನೇದು, ಎನಿ ಎಕ್ಸ್ಟರ್ನಲ್ ಬ್ಲೀಡಿಂಗ್ ನೀವು ನೋಡ್ತೀರಾ, ಆ ಬ್ಲೀಡಿಂಗಿಗೆ ಸಿಂಪಲ್ ಪ್ರೆಷರ್ ಏನಿಲ್ಲ, ಒಂದು ಕರ್ಚೀಫ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಗಟ್ಟಿಯಾಗಿ ಒತ್ತಿಡ್ಕೊಂಡ್ರೆ ಕಂಟಿನ್ಯೂಸ್ 10 minutes ಪ್ರೆಷರ್ ಕೊಡಿ, ಮೋಸ್ಟ್ ಆಫ್ ದ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ರಕ್ತಸ್ರಾವಗಳು ಸ್ಟಾಪ್ ಆಗೋಗುತ್ತೆ. 3ನೇದು, ಅನ್ಕಾನ್ಷಿಯಸ್ ಆಗಿರುವಂಥ ವ್ಯಕ್ತಿನ ಆದಷ್ಟು ಸೈಡಲ್ಲಿ ತಿರುಗಿಸಿ ಮಲಗಿಸೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಏನಕ್ಕೆ ಇದು ಕಾರಣ ಅಂತ ಹೇಳ್ತೀವಿ. ಅನ್ಕಾನ್ಷಿಯಸ್ ಆಗಕ್ಕೆ ಸುಮಾರು ಕಾರಣಗಳಿರ್ಬೋದು. ಯಾವುದೇ ಕಾರಣ ಇರಲಿ, ಒಬ್ಬ ವ್ಯಕ್ತಿ ಅನ್ಕಾನ್ಷಿಯಸ್ ಆದರೆ ಆಗುವಂಥ ಮೊದಲನೇ ತೊಂದರೆ ಏನು ಅಂದರೆ, ನಮ್ಮ ನಾಲ್ಗೆ ರಿಲ್ಯಾಕ್ಸ್ ಆಗೋಗುತ್ತೆ. ನಾಲ್ಗೆ ರಿಲ್ಯಾಕ್ಸ್ ಆದರೆ ಹಿಂದಕ್ಕೆ ಬಿದ್ದೋಗುತ್ತೆ. ಏನು ಮಾಡುತ್ತೆ, ನಮ್ಮ ಗಾಳಿ ನಾಳ ಕ್ಲೋಸ್ ಮಾಡ್ಬಿಡುತ್ತೆ. ಅವನಿಗೆ ಮೇಜರ್ ಇಂಜುರಿನೇ ಇಲ್ಲದೆ ಇರ್ಬೋದು. ಜಸ್ಟ್ ಆ ಅನ್ಕಾನ್ಷಿಯಸ್ ಇಂದ ಆ ನಾಲ್ಗೆ ಹಿಂದೆ ಬಿದ್ದರಿಂದ ಅವನು ಗಾಳಿ ನಾಳ ಕ್ಲೋಸ್ ಆಗಿ ಉಸಿರು ನಿಂತೋಗಿ ಅವನ ಜೀವಕ್ಕೆ ತೊಂದರೆ ಆಗ್ಬೋದು. ಈ ಸೈಡಲ್ಲಿ ಮಲಗಿಸೋದ್ರಿಂದ ಏನು ಆಗುತ್ತೆ ನೀವು ಅಂದರೆ, ನಾಲ್ಗೆ ಹಿಂದೆ ಬಿಡೋದು ತಪ್ಪಿಸುತ್ತೆ, ಗಾಳಿ ನಾಳ ಓಪನ್ ಆಗಿರುತ್ತೆ. ಸೊ ಹಾಸ್ಪಿಟಲ್ಗೆ ರೀಚ್ ಆಗೋ ತನಕ ಅವನಿಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಆಕ್ಸಿಡೆಂಟ್ ಆದ ವ್ಯಕ್ತಿಗಳಿಗೆ ಮಾಡಬೇಕಾದ ಈ 3 ಒಂದು ರಕ್ತಸ್ರಾವ ತಡೆಗಟ್ಟಿ, ಇನ್ನೊಂದು ಅವ್ರ ಗಾಳಿ ನಾಳ ನೋಡ್ಕೊಳ್ಳಿ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮೂವ್ಮೆಂಟ್ ಮಾಡಿ ಅವ್ರನ್ನ. ನೀವು ಹೇಳೋದು ಹೇಗೆ ಅಂದರೆ, ಒಂದು ಆಕ್ಸಿಡೆಂಟ್ ಸ್ಥಳದಲ್ಲಿ ಅವ್ರನ್ನ ಯಾವುದನ್ನು ಮಡಿಸ್ಬೇಡಿ, ನೇರವಾಗಿ ಮನಗಿಸಿ, ಅವ್ರನ್ನ ಒಂದು ಸೈಡಿಗೆ ಮನಗಿಸಿ, ಆದಷ್ಟು ಆ ರಕ್ತ ಬರೋ ಜಾಗನ ಒಂದು ಕರ್ಚಿಪು ಮುಚ್ಚಿ ಒಂದು 10 ನಿಮಿಷ ಇಟ್ಕೊಂಡ್ರೆ ರಕ್ತ ಬ್ಲೀಡ್ ಆಗೋದು ಕಡಿಮೆ ಆಗುತ್ತೆ. ಹೌದು.
ಸರ್, ಈಗ ನಾವು ಈಗ ಮೊನ್ನೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆವು ನಾವು. ಈ ಕಳೆದ ಒಂದು ವರ್ಷದಲ್ಲಿ ಮೈಸೂರಿನ ಭಾಗ ಮತ್ತು ಕರ್ನಾಟಕದಲ್ಲಿ ಹೆಡ್ ಇಂಜುರೀಸ್ ಅಂತ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ 40% ಡೆತ್ ಆಗಿರೋದು ಹೆಲ್ಮೆಟ್ ಹಾಕ್ತೇನೆ ಇರೋದಕ್ಕೆ ಅಂತ ಹೇಳ್ತಾರೆ. ಸರ್, ಇದ್ರ ಬಗ್ಗೆ ಒಂದು ಮಾಹಿತಿ. ಹೌದು, ಹೆಲ್ಮೆಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ದ ಬ್ರೈನ್. ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡಲಿ, ನಿಮ್ದು ಎಂಥ ಒಳ್ಳೆ ಫೆಸಿಲಿಟಿ ಇರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರಲಿ, ಬ್ರೈನ್ಗೆ ಆದ ಒಂದ್ಸತಿ ಇಂಜುರಿ, ಅದು ಇಂಜುರಿನೇ. ಅದನ್ನು ನೀವು ಎಷ್ಟೇ ಮಟ್ಟಕ್ಕಾದರೂ ಅದನ್ನು ವಾಪಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಬ್ರೈನಿನ ಸೆಲ್ಸ್, ನ್ಯೂರಾನ್ಸ್ ಅಂತ ಏನು ಕರಿತೀವಿ, ಅವು ಒಂದ್ಸತಿ ಇಂಜೂರ್ ಆದರೆ ಅವು ತಿರ್ಗಾ ಪುನಃ ಉತ್ಪತ್ತಿ ಆಗ ಇರ್ರಿವರ್ಸಿಬಲ್ ಡ್ಯಾಮೇಜ್. ಸೊ ಆಗದೇ ಇರೋ ಥರ ನೋಡ್ಕೊಳ್ಳೋದೇ ಮುಖ್ಯ. ಆಗದೇ ಇರೋ ಥರ ನೋಡ್ಕೊಳ್ಳೋಕೆ ಏನು ಮಾಡಬೇಕು? ಹೆಲ್ಮೆಟ್ ಹಾಕಬೇಕು. ಸೊ ಹೆಲ್ಮೆಟ್ ಈಸ್ ರಿಯಲಿ ಲೈಫ್ ಸೇವಿಂಗ್ ಫಾರ್ ಎನಿ 2-wheeler ರೈಡರ್ಸ್. ಹೆಲ್ಮೆಟ್ ಇಂದ ಅವರು ಎಷ್ಟೊಂದು ಜನ ಹೇಳ್ತಾರೆ, ಜೀವ ಹೋಗದೇ ಇದ್ರೂ ಅವ್ರ ಮುಂದೆ ಅವ್ರಿಗೆ ಆಗುವಂಥ ಡಿಸಬಿಲಿಟೀಸು, ಅವ್ರು ಪಡುವಂಥ ಕಷ್ಟಗಳು ನೋಡಿದ್ರೆ ಅದೊಂದು ಕ್ಷಣ ಅವರು ಆ ಹೆಲ್ಮೆಟ್ ಹಾಕಿದರೆ ಹೇಗಿರ್ತಿತ್ತು ಅಂತ ಅವ್ರಿಗೆ ಗ್ಯಾರಂಟಿ ಭಾಸವಾಗಿರುತ್ತೆ ಅದು. ಸರ್, ಇದು ಒಂದು ಕ್ವೆಶನ್. ಕಳೆದ 20 ವರ್ಷದಿಂದ ನೀವು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ 20 ವರ್ಷದಲ್ಲಿ ನೀವು ಎಷ್ಟು ಈ ಥರ ಹೆಡ್ ಇಂಜುರಿಗಳನ್ನ ವಿತೌಟ್ ಹೆಲ್ಮೆಟ್ ಆಗಿರೋದು ನೋಡಿದ್ದೀರಿ ಸರ್? ಮ್ಯಾಕ್ಸಿಮಮ್ ನೋಡಬೇಕು ಅಂದರೆ 70 to 80% ಮೇಜರ್ ಫೇಟಲ್ ಇಂಜುರೀಸ್ ಆರ್ ಮೇನ್ಲಿ ಬಿಕಾಸ್ ಆಫ್ ನೋ ಹೆಲ್ಮೆಟ್ಸ್. ಈಗ ಕಾರಲ್ಲಿ ಹೋಗ್ತಾ ಇದ್ರು, ಕಾರಲ್ಲಿ ಯಾರು ಹೆಲ್ಮೆಟ್ ಹಾಕಲ್ಲ, ದಟ್ ಈಸ್ ಓಕೆ, ಎಕ್ಸೆಪ್ಷನಲ್. ತುಂಬ ಹೈ ಇಂಪ್ಯಾಕ್ಟ್ ಇರುತ್ತೆ ಅಥವಾ ಗಾಡಿ ರೋಲ್ ಓವರ್ ಆಗಿರುತ್ತೆ, ಆ ಥರದ್ದು ಇದರಲ್ಲಿ ಯಾರು ಏನು ಮಾಡಲಿಕ್ಕಾಗಲ್ಲ. ಅದು ಇನ್ನೆವಿಟಬಲ್ ಇಂಜುರೀಸ್ ಅಂತ ಹೇಳ್ಬೋದು. ಈ 2-wheeler ಆಕ್ಸಿಡೆಂಟ್ಸ್ಗಳಲ್ಲಿ ಸಿಂಪಲ್ ಟ್ರಿವಿಯಲ್, ಒಂದೆಲ್ಲೋ ಒಂದು ಮುಂದೆ ಒಂದು ನಾಯಿ ಬರುತ್ತೆ, ತಪ್ಸಕ್ಕಾಗದೆ ಸ್ಕಿಡ್ ಆಗಿ ಬೀಳ್ತಾರೆ, ತಲೆ ಹೊಡೆಯುತ್ತೆ, ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ಇಂಟರ್ನಲ್ ಬ್ಲೀಡಿಂಗ್. ಆ ಬ್ಲೀಡಿಂಗು ನಾವು ಎಷ್ಟೇ ಸರ್ಜರಿ ಮಾಡಿ ಬ್ಲೀಡಿಂಗ್ ತೆಗೆದು ಏನೇ ಮಾಡಿದ್ರು ಸಮ್ ಅಮೌಂಟ್ ಆಫ್ ಡ್ಯಾಮೇಜ್ ಇಸ್ ಆಲ್ವೇಸ್ ಲೆಫ್ಟ್ ಬಿಹೈಂಡ್. ಸೊ ಅದೊಂದು ಹೆಲ್ಮೆಟ್ ಒಂದು ಇದ್ದಿದ್ದರೆ ಪ್ರಾಬಲಿ ಅವ್ರಿಗೆ ಏನೇ ಒಂದು ಮೂಳೆ ಮುರಿದಿದ್ರು ಸರಿ ಮಾಡ್ಬೋದು, ಅವೆಲ್ಲ 100% ನಾರ್ಮಲ್ಸಿಗೆ ಬರ್ಬೋದು. ಬಟ್ ಮೆದುಳಿಗಾಗುವಂಥ ಇಂಜುರಿ 100% ನಾರ್ಮಲ್ಸಿ ತರಲಿಕ್ಕೆ ಎಲ್ಲಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಸಾಧ್ಯ ಇಲ್ಲ. ಸರಿ, ಮತ್ತೆ ಇನ್ನು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬರೋವಂಥದ್ದು MI ಆಗಿ, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅಂತ ಹೇಳ್ತಾರೆ. ಈಗ ನಮಗೆ MI ಆಗಿದೆ, ಈಗ ನಿಮಗೆ ಗೊತ್ತಿರೋಂಗಿದೆ, ಗ್ಯಾಸ್ಟ್ರಿಕ್ ಇದೆ, ಅಸಿಡಿಟಿ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸಲಹೆ ಸರ್. ತುಂಬ ಜನ, ನಾನು ಹೇಳಬೇಕು ಅಂದರೆ 50% ಜನ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಂಗೆ ಎದೆ ನೋವಿದೆ ಅಂತಂದ್ರೆ ಫಸ್ಟ್ ಇಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ಗ್ಯಾಸ್ಟ್ರಿಕ್ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಡಾಕ್ಟ್ರೆ ಅನ್ಕೊಂಡೇ ಬರ್ತಾರೆ ಒಳಗೆ, ಮಾತ್ರೆ ಕೊಟ್ಬಿಡಿ. ಸೊ ನಾನು ಹೇಳೋದು ಎಲ್ಲರಿಗೂ, ಯಾವುದೇ ಎದೆ ನೋವನ್ನ ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳಿ, ಉದಾಸೀನ ಮಾಡಬೇಡಿ. ಓಕೆ, ಅದು ಗ್ಯಾಸ್ಟ್ರಿಕ್ಕೇ ಆಗಿದ್ರೆ ಒಳ್ಳೇದು, ಬಟ್ ಗ್ಯಾಸ್ಟ್ರಿಕ್ಕು ಅಂದ್ಕೊಂಡು ಹೃದಯಾಘಾತಕ್ಕೆ ನೀವು ನಿಧಾನವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದ ಆಗುವಂಥ ತೊಂದರೆಗಳು ತುಂಬ, ನಿಮ್ಮ ಲೈಫ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಏನಿಲ್ಲ, ಒಂದು ಬೇಸಿಕ್ ಒಂದು 2-3 ಹಾಸ್ಪಿಟ್ಲಿಗೆ ಹೋದ್ರೆ ಒಂದು 2-3 ಟೆಸ್ಟ್ಗಳು, ಒಂದು ECG, ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೋದು, ಇಲ್ಲ ಎಕೋಕಾರ್ಡಿಯೋಗ್ರಾಮ್ ಮಾಡ್ಬೋದು. ಈ 3ರಲ್ಲೂ ನಿಖರವಾಗಿ ಹೇಳ್ಬೋದು ನಾವು ಇದು ಹಾರ್ಟ್ ಸಂಬಂಧಪಟ್ಟಿದ್ದ ತೊಂದರೆನಾ ಇಲ್ವಾ. ಸೊ ಅದರಿಂದ ನಾನು ಎದೆ ನೋವು ಅಂತ ಹೋದ್ರಾಗೆಲ್ಲ ಏನೇನೋ ಟೆಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋ ಅಪ್ರಹೆನ್ಷನ್ ಇರಬಾರ್ದು. ಸೊ ಯಾವುದೇ ಎದೆ ನೋವನ್ನ ಲೈಟಾಗಿ ತಗೋಬೇಡಿ. ಗ್ಯಾಸ್ಟ್ರಿಕ್ ಆಗಿದ್ರೆ ನಿಮ್ಗೆ ಒಳ್ಳೇದು, ಬಟ್ ಗ್ಯಾಸ್ಟ್ರಿಕ್ಕು ಅಂದ್ಕೊಂಡು ಆಗಿರೋ ಹಾರ್ಟ್ ಅಟ್ಯಾಕ್ನ ನೀವು ಮಿಸ್ ಮಾಡಿಕೊಂಡ್ರೆ ಜೀವಕ್ಕೆ ತೊಂದರೆ ಆಗ್ಬೋದು. ಸರ್, ಈಗ ನೀವು ಇದೇ ಹೇಳಿದ ಹಾಗೆ ಆ ಸ್ಪಾಟಲ್ಲಿ ಒಂದು ನೀವು ACL ಮತ್ತು BLS ಅಂತ ಮಾಡ್ತೀರಾ. ಈ ಅಡ್ವಾನ್ಸ್ ಕಾರ್ಡಿಯಾಕ್ ಇದು ಅಂದರೆ ಅದನ್ನು ಯಾವ ರೀತಿ ಒಬ್ಬ ಕಾಮನ್ ಮ್ಯಾನ್ ಅದನ್ನ ತಿಳ್ಕೋಬೇಕು ಸರ್? ಅದ್ರ ಬಗ್ಗೆ ಒಂದು ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಅನ್ನೋದು ಹಾಸ್ಪಿಟಲ್ ಸ್ಟಾಫ್ಗೆ ನಿಯಮಿತವಾದದ್ದು. ಅದು ಮೆಡಿಕಲ್ ಪ್ರೊಫೆಷನಲ್ ಇರುವಂಥವ್ರು, ಮೇ ಬಿ ಡಾಕ್ಟರ್, ಮೇ ಬಿ ನರ್ಸ್, ಆರ್ ಅದರ್ ಎಮರ್ಜೆನ್ಸಿ ಟೆಕ್ನಿಷಿಯನ್ಸು, ಪ್ಯಾರಾಮೆಡಿಕ್ಸು, ಅವ್ರು ಮಾಡುವಂಥದ್ದು. ಯಾಕೆ ಅದು ಏನಕ್ಕೆ ಅಂದರೆ ಅದರಲ್ಲಿ ಕೆಲವು ಸಿಚುವೇಶನ್ಗಳು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಡ್ರಗ್ಸ್ ಕೊಡಬೇಕು, ಕೆಲವು ಇಂಟರ್ವೆನ್ಷನ್ಸ್ ಇರುತ್ತೆ. ಅಂದರೆ ಉಸಿರಾಟಕ್ಕೆ ಟ್ಯೂಬ್ ಹಾಕೋದಾಗಲಿ ಅಥವಾ
ನಮ್ಮ ಹಾರ್ಟಿನ ಬಡಿತದಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೆ ಶಾಕ್ ಕೊಡುವಂಥದ್ದಾಗಲಿ, ಅವೆಲ್ಲ ಸ್ವಲ್ಪ ಟ್ರೈನ್ಡ್ ಪರ್ಸನ್ ಮಾಡುವಂಥದ್ದು. ಅದೇ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ. ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಒಬ್ಬ ಮನುಷ್ಯ ಬದುಕಿರಬೇಕು ಅಂದ್ರೆ 2 ಇಂಪಾರ್ಟೆಂಟು. ಒಂದು ಹಾರ್ಟ್ ಹೊಡ್ಕೊತಾ ಇರಬೇಕು, ಇನ್ನೊಂದು ಉಸಿರಾಡ್ತಾ ಇರಬೇಕು. ಅವೆರಡು ಇಲ್ಲ ಅಂತಂದರೆ ಯಾವುದೇ ಥರದ್ದು ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ ಮುಂದಕ್ಕೆ. ಸೊ ಅದನ್ನು ನಾವು ಕೃತಕವಾಗಿ ಕೆಲಸ ಮಾಡೋದೇ ನಮ್ಮ ಬೇಸಿಕ್ ಲೈಫ್ ಸಪೋರ್ಟ್. ಅಂದರೆ ಹಾರ್ಟನ್ನ ಅಕಸ್ಮಾತ್ ಹಾರ್ಟ್ ಸರಿಯಾಗಿ ಪಂಪ್ ಮಾಡ್ತಾ ಇಲ್ಲ, ಅಥವಾ ಪಂಪ್ ಮಾಡೋದು ನಿಲ್ಲಿಸ್ಬಿಟ್ಟಿದೆ, ಅಥವಾ ಹಾರ್ಟ್ ನಿಂತೋಗಿದೆ ಅಂದರೆ ಅದನ್ನು ಕೃತಕವಾಗಿ ಪಂಪ್ ಮಾಡಿಸೋದು, ಅಥವಾ ಉಸಿರಾಟ ಇಲ್ಲ ಅಂದರೆ ಅದಕ್ಕೆ ಕೃತಕವಾಗಿ ಕೊಡುವಂಥ ಉಸಿರು, ಅದನ್ನು ನಾವು ಬೇಸಿಕ್ ಲೈಫ್ ಸಪೋರ್ಟ್. ಇದು ತುಂಬ ಸಿಂಪಲ್ಲು, ಎಲ್ಲ ಕಾಮನ್ ಮ್ಯಾನು ಕಲಿಯುವಂಥದ್ದು. ಯಾರು ಬೇಕಾದರೂ ಈಸಿಯಾಗಿ ಒಂದು 5 ಸ್ಟೆಪ್ ಇದೆ, ಅದು 5 ಸ್ಟೆಪ್ ಕಲ್ತ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಮಾಡುವಂಥದ್ದು ಇದು. ಸೊ ಈ ಬೇಸಿಕ್ ಲೈಫ್ ಸಪೋರ್ಟ್ನ ಜ್ಞಾನ ಪ್ರಾಬಬಲಿ ಸ್ಕೂಲ್ ಏಜಿಂದಲೇ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಅವ್ರಿಗೆ ಅದನ್ನ ಹೌದು ಒಂದು ಭಾಗ ಆಗಿ ಕಲಿಸ್ಕೊಡ್ತಾರೆ. ಹೌದು, ಅದ್ರ ಬಗ್ಗೆ ನಾವು ಕೂಡ ಅದನ್ನ ಮಾಡೋದು ಅದು ಹೌದು. ಅದನ್ನು ಸ್ವಲ್ಪ ಗೌರ್ಮೆಂಟ್ ಇನಿಷಿಯೇಷನ್ ತಗೋಬೇಕು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇನಿಷಿಯೇಷನ್ ತಗೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಮನ್ ಮ್ಯಾನ್ಗೆ ರೀಚ್ ಆಗುವಂಥ ಸಾಧ್ಯತೆಗಳು ಮಾಡಬೇಕು. ಆಗಲೇ ನಾವು ಜೀವಗಳನ್ನ ಜಾಸ್ತಿ ಉಳಿಸೋಕ್ಕೆ ಸಾಧ್ಯ. ಈಗಿನ ನಮ್ಮ ಟ್ರಾಫಿಕ್ಕು, ನಮ್ಮ ಇದು ಎಲ್ಲ ನೋಡಿದ್ರೆ ಸ್ಟ್ರೆಸ್ ಲೈಫ್ ಅಲ್ಲ. ನಾವು ಯಾವುದೇ ಒಬ್ಬ ಕಾಲ್ ಬಂದ್ರೂ, ಒಂದು ಎಮರ್ಜೆನ್ಸಿ ಕಾಲ್ ಬಂದ್ರೂ ನಾವೊಂದು ರೀಚ್ ಆಗಲಿಕ್ಕೆ ಮಿನಿಮಮ್ ಅಂದರೂ ಒಂದು 15 ನಿಮಿಷ ಬೇಕಾಗುತ್ತೆ ಈಗಿನ ಇದರಲ್ಲಿ. ಆ 15 ನಿಮಿಷ ಒಬ್ಬ ಬೇಸಿಕ್ ಲೈಫ್ ಸಪೋರ್ಟ್ ಗೊತ್ತಿರೋರು ಮನೇಲಿದ್ದರೆ ಅಥವಾ ಜಾಗದಲ್ಲಿದ್ದರೆ ಖಂಡಿತವಾಗ್ಲೂ ಅವ್ರ ಜೀವಕ್ಕೆ ಒಂದು ಡಿಫ್ರೆನ್ಸ್ ಮಾಡ್ಬೋದು ಅವರು. ಅದರಿಂದ ಬೇಸಿಕ್ ಲೈಫ್ ಸಪೋರ್ಟ್ ಕಲಿಯೋದು, ಎಲ್ಲರೂ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸರಿ, ಈಗ MI ಬಂದ ಪೇಷಂಟ್ಗೆ ನೀವು ಎಮರ್ಜೆನ್ಸಿ ಟ್ರೇಜಲ್ಲಿ ಏನು ರೆಡ್ ಅಂತ ಹೇಳಿದ್ರಿ, ಅಲ್ಲಿ ಕರೆಂಟ್ ಕೊಡೋದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ವಿವರಣೆ. ಅದು ಈಗ ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಯಿತು, ಅಥವಾ ಅದರಲ್ಲಿ ಕಂಡಕ್ಷನ್ ಸಿಸ್ಟಮ್ ಅಂತಿರುತ್ತೆ, ಅಂದರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರುತ್ತೆ. ಆ ಸರ್ಕ್ಯೂಟಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಅದು ನಾರ್ಮಲ್ ಆಗಿ ಕೆಲಸ ಮಾಡೋದ್ರ ಬದಲು ಅಬ್ನಾರ್ಮಲ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಆಗ ಹಾರ್ಟ್ ಒಡ್ಕೊಳ್ಳೋದ್ರ ಬದಲು ಒದರಕ್ಕೆ ಶುರುವಾಗ್ಬಿಡುತ್ತೆ. ಓಕೆ, ಅದನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅರಿತ್ಮಿಯಾಸ್ ಅಂತ ಹೇಳ್ತೀವಿ. ಹಾರ್ಟ್ ಒಡ್ಕೊಳ್ಳೋದ್ರ ಬದಲು ಜಸ್ಟ್ ವೈಬ್ರೇಟ್ ಆಗ್ತಾ ಇದ್ರೆ ಅದು ಬ್ಲಡ್ ಪಂಪಿಂಗ್ ಕೆಪಾಸಿಟಿ ಕಳ್ಕೊಬಿಡುತ್ತೆ. ಅದು ಬ್ಲಡ್ ಪಂಪಿಂಗ್ ಮಾಡಲಿಲ್ಲ ಅಂದರೆ ಹಾರ್ಟು ನಿಷ್ಕ್ರಿಯ ಆದಂಗೆ ಲೆಕ್ಕ, ಅದು ನಿಂತಿದೆ ಅಂತಲೇ ಅರ್ಥ ಅದು. ಸೊ ಅಂಥ ಟೈಮಲ್ಲಿ ಈ ಶಾಕು ಅದನ್ನು ಒದರುವಂಥ ಹಾರ್ಟ್ನ 1 ಸೆಕೆಂಡ್ ನಿಲ್ಲಿಸಿ ನಾರ್ಮಲ್ಲಾಗಿ ವಾಪಸ್ ಬೀಟ್ ಮಾಡುವಂಥ ಪ್ರಕ್ರಿಯೆನೇ ನಾವು ಶಾಕ್ ಅಂತ ಹೇಳೋದು. ರೀಸ್ಟಾರ್ಟ್ ಮಾಡೋದು. ಇಟ್ಸ್ ಎ ರೀಬೂಟಿಂಗ್. ಒಂದು ಸಿಸ್ಟಮ್ನ ಹೆಂಗೆ ರೀಬೂಟ್ ಮಾಡ್ತೀವಿ ಅದೇ ಥರ ಹಾರ್ಟ್ನು ರೀಬೂಟ್ ಮಾಡೋದು. ಹಾರ್ಟಲ್ಲಿ ಒಂದು ಬ್ಯೂಟಿ ಏನು ಅಂತಂದರೆ ಅದರದ್ದೇ ಆದ ಒಂದು ಪವರ್ ಹೌಸ್ ಇದೆ, ಅದನ್ನು ನಾವು SA ನೋಡ್ ಅಂತ ಹೇಳ್ತೀವಿ. ಅದಾಗದೆ ಎನರ್ಜಿ ಜನರೇಟ್ ಮಾಡುವಂಥ ಶಕ್ತಿ ಇರುವಂಥದ್ದು. ಸೊ ಅದನ್ನು ಒಂದ್ಸತಿ ನೀವು ರೀಪ್ರೆಸ್ ಬಟನ್ ಮಾಡಿ ಅದನ್ನು ಮಾಡಿದ್ರೆ ಅದು ವಾಪಸ್ ನಾರ್ಮಲ್ಲಾಗಿ ಫಂಕ್ಷನ್ ಮಾಡುವಂಥ ಸಾಧ್ಯತೆಗಳು ತುಂಬ ಉಂಟು. ಅದಕ್ಕೆ ಸಲುವಾಗಿ ಈ ಶಾಕ್ ಡೆಲಿವರಿ ಮಾಡೋದು ತುಂಬ, ಎಷ್ಟು ಬೇಗ ಶಾಕ್ ಡೆಲಿವರಿ ಮಾಡುತ್ತೆ ಅಷ್ಟು ಬೇಗ ಅವ್ರ ಹಾರ್ಟು ರಿಕವರಿ ಆಗಕ್ಕೆ ಸಾಧ್ಯ ಉಂಟು. ಸರಿ, ಹಾಗೆ ಸ್ಟ್ರೋಕ್ ಆದಾಗ, ಯಾಕೆಂದರೆ ನಮಗೆ ಗೊತ್ತಿರೋಂಗೆ ಯಾವಾಗ ಸ್ಟ್ರೋಕ್ ಆಗುತ್ತೆ ಅಂತ ಗೊತ್ತಿರಲ್ಲ, ಅದು ಕೂಡ ಎಮರ್ಜೆನ್ಸಿಗೆ ಫಸ್ಟ್ ಬರಬೇಕು ಸ್ಟ್ರೋಕ್ ಆದಾಗ. ಈಗ ಪೇಷಂಟ್ಗೆ ಸ್ಟ್ರೋಕ್ ಆಗಿದೆ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡೋದು ಸರ್ ಒಂದು ಸ್ಥಳದಲ್ಲಿ? ಅದಕ್ಕೊಂದು ಸಿಂಪಲ್ಲು ಸಿನ್ಸಿನಾಟಿ ಯೂನಿವರ್ಸಿಟಿಯವರು ಒಂದು ಇದು ಮಾಡಿದ್ದಾರೆ, ಒಂದು ಫಾಸ್ಟ್ ಅಂತ. ಓಕೆ ಸರ್, ಫಾಸ್ಟ್ ಅಂತ ಒಂದು ವರ್ಡು, ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಾಸ್ಟ್ ಅಂದರೆ ಅದರಲ್ಲಿ F ಇದೆಯಲ್ಲ, F ಈಸ್ ಫಾರ್ ಫೇಸಲ್ಲಿ ಯಾವ್ದಾರ ಡಿಸ್ಸಿಮಿಟ್ರಿ ಅಂದರೆ ಒಂದು ಕಡೆ ಮುಖಕ್ಕೂ ಇನ್ನೊಂದು ಕಡೆ ಮುಖಕ್ಕೂ ಏನಾರ ವ್ಯತ್ಯಾಸ ಇದೆ. ನೀವು ಎಲ್ಲರೂ ನೋಡಿರ್ಬೋದು, ತುಟಿ ಒಂದು ಕಡೆ ವಾಲ್ಕೊಬಿಟ್ಟಿರುತ್ತೆ, ಅಥವಾ ಒಂದು ಕಡೆ ಕಣ್ಣು ಮುಚ್ಚಕ್ಕಾಗ್ತಾ ಇರಲ್ಲ, ಒಂದು ಕಡೆ ಮುಖದ ಎಕ್ಸ್ಪ್ರೆಷನ್ಸ್ ಹೋಗ್ಬಿಡ್ತದೆ. ಸೊ ಇದು ಸ್ಟ್ರೋಕ್ನ ಕೆಲವು ಇಂಪಾರ್ಟೆಂಟ್ ಮೊದಲನೇ ಲಕ್ಷಣ. ಆ ಎರಡನೇದು A ಅಂದರೆ ಆರ್ಮ್ಸ್, ಕೈ ಕಾಲುಗಳಲ್ಲಿ ಶಕ್ತಿಯಲ್ಲಿ ವ್ಯತ್ಯಾಸ. ಒಂದ್ ಕಡೆ ಕೈ ಎತ್ತುತ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕೈ ಎತ್ತುತ್ತಾ ಇಲ್ಲ, ಅಥವಾ ಒಂದ್ ಕಡೆ ಕಾಲು ಎತ್ತುತ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕಾಲು ಎತ್ತುತ್ತಾ ಇಲ್ಲ. ಸಿಂಪಲ್, 2 ಕೈನೂ ಎತ್ತಿಟ್ಕೊಪ್ಪ, ನಾನು 10 ತನಕ ಎಣಿಸ್ತೀನಿ ಅಂತ ಹೇಳಿದ್ರೆ ಸಾಕು. ಒಂದ್ ಕೈ ಹಂಗೆ ಇಟ್ಕೊಂಡಿರ್ತಾರೆ, ಇನ್ನೊಂದ್ ಕೈ ಗ್ರಾಜುವಲ್ ಆಗಿ ಕೆಳಗೆ ಬಿದ್ದೋಗುತ್ತೆ. ಒಂಚೂರು ಶಕ್ತಿ ಇಲ್ಲದೆ ಇದ್ರೆ ಎತ್ತಕ್ಕೆ ಆಗಲ್ಲ, ಸ್ವಾಧೀನ ಇಲ್ಲ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಸ್ವಾಧೀನ ಇಲ್ಲದೆ ಇದ್ರೆ
ಈಸಿ ಅದು. Okay. ಕೆಲವು ಟೈಮು ಪೂರ್ತಿ ಸ್ವಾಧೀನ ಹೋಗದೇ ಇದ್ರು ಅರ್ಧ ಸ್ವಾಧೀನ ಹೋಗಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎರಡು ಕೈನ ಎತ್ತಿಡ್ಕೊ ಅಂತಂದಾಗ ಸ್ವಾಧೀನ ಕಡಿಮೆ ಆಗಿರುವಂಥ ಕೈ ಗ್ರಾಜುವಲ್ ಕೆಳಗೆ ಬಿದ್ದೋಗುತ್ತೆ. ದಿಸ್ ಈಸ್ ಆರ್ಮ್. ನೆಕ್ಸ್ಟ್ ಸ್ಪೀಚ್. ಎಸ್ ಅಂದರೆ ಸ್ಪೀಚ್. ಸ್ಪೀಚ್ ಅಂದರೆ ಸಡನ್ ಆಗಿ ಮಾತು ನಿಂತೋಗೋದು, ಅಥವಾ ಮಾತು ತೊದಲು ಬರೋದು, ಅಥವಾ ನೀವು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ದೇ ಇರೋದು, ಅಥವಾ ನೀವೇ ಏನೋ ಒಂದು ಕ್ವಶನ್ ಕೇಳಿದ್ರೆ ಅವರೇ ಯಾವುದೇ ಥರದ ತಪ್ಪು ಉತ್ತರ ಹೇಳೋದು. ಇವೆಲ್ಲ ಲಕ್ಷಣಗಳು ಸ್ಟ್ರೋಕ್. ಈ ಮೂರರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡ್ರೂ ಅದು ಸ್ಟ್ರೋಕ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಲಾಸ್ಟ್ ಟಿ ಏನಿದೆ ಅದು ಟೈಮ್. ಯಾಕೆಂದರೆ ಇದರಲ್ಲಿ ಟೈಮ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈಚ್ ಸೆಕೆಂಡು ಸಾವಿರಾರು ನ್ಯೂರಾನ್ಸ್ ಸಾಯಕ್ಕೆ ಶುರು ಆಗ್ಬಿಡುತ್ತೆ ಒಂದು ಸತಿ ಸ್ಟ್ರೋಕ್ ಆದರೆ. ದೇಹದಲ್ಲಿ ಮೆದುಳಲ್ಲಿರೋ ಬ್ರೈನ್ ಸೆಲ್ಸ್, ನ್ಯೂರಾನ್ಸ್ ಅಂತ ಹೇಳಿ. ಸೊ ಸ್ಟ್ರೋಕು ಜನರಲಿ ಎರಡು ಥರ. ಒಂದು ರಕ್ತನಾಳ ಬ್ಲಾಕ್ ಆದರೆ ಒಂದು, ಅದನ್ನು ನಾವು ಇಶ್ಕೀಮಿಕ್ ಸ್ಟ್ರೋಕ್ ಅಂತೀವಿ. ಇನ್ನೊಂದು ರಕ್ತನಾಳ ಒಡ್ಕೊಂಡು ರಕ್ತಸ್ರಾವ ಆದರೆ ರಪ್ಚರ್, ಅದನ್ನು ಬ್ರೈನ್ ಹೆಮರೇಜ್ ಅಂತ ಹೇಳ್ತೀವಿ, ಅದು ಹೆಮರೇಜಿಕ್ ಸ್ಟ್ರೋಕ್ ಅಂತೇಳಿ. ಅವೆರಡರಲ್ಲಿ ಯಾವುದೇ ಆದ್ರೂ ಆ ರಕ್ತನಾಳ ಯಾವ ಜಾಗದ ಬ್ರೈನ್ಗೆ ಸಪ್ಲೈ ಮಾಡ್ತಾ ಇರ್ತದೋ ಆ ಜಾಗದ ಬ್ರೈನ್ ನ್ಯೂರಾನ್ ಸೆಲ್ಸ್ ಸಾಯಕ್ಕೆ ಶುರು ಮಾಡ್ತದೆ. ಸೊ ರಕ್ತನಾಳ ಬ್ಲಾಕ್ ಆಗಿದ್ರೆ ಆ ಬ್ಲಾಕ್ ಓಪನ್ ಮಾಡುವಂಥದ್ದು, ಅಥವಾ ರಕ್ತಸ್ರಾವ ಆಗಿದ್ರೆ ದೊಡ್ಡದಿದ್ರೆ ರಕ್ತಸ್ರಾವನ ಎವ್ಯಾಕ್ಯುವೇಟ್ ಅಂದರೆ ತೆಗಿಬೇಕು. ಅದು ಮಾಡುವಂಥದ್ದು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ನೀವು ಅಲ್ಲಿ ಆಗಿರುವಂಥ ಸೆಲ್ಗಳಿಗಾಗುವಂಥ ಡ್ಯಾಮೇಜ್ಗಳನ್ನ ನೀವು ಕಡಿಮೆ ಮಾಡ್ಬೋದು. ಸೊ ಏನಕ್ಕೆ ಇದು 3 hours ಏನಕ್ಕೆ ಬಂತು ಅಂತಂದರೆ, ಈ 3 hours ಒಳಗೆ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೊಂದು ನ್ಯೂರಾನ್ಸ್ಗಳನ್ನ ಬದುಕಿಸ್ಬೋದು, ಅಥವಾ ಡ್ಯಾಮೇಜ್ ಆಗೋದನ್ನು ನಿಲ್ಲಿಸ್ಬೋದು. ಇಲ್ಲ ಹಾಗೆ ಇತ್ತು ಅಂದರೆ 3 hours ಆದಮೇಲೆ ನೀವು ಎಂಥ ಟ್ರೀಟ್ಮೆಂಟ್ ಮಾಡಿ ಸತ್ತೋಗಿರೋ ನ್ಯೂರಾನ್ಗಳನ್ನ ವಾಪಸ್ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ಚಲನೆ ಆಗಲ್ಲ ಅವು. ಸೊ ಅವನಿಗೆ ಆಗಿರುವಂಥ ಏನೇ ಡಿಸೆಬಿಲಿಟಿ ಅಥವಾ ಕೈ ಕಾಲಲ್ಲಿರೋ ಸ್ವಾಧೀನ ಹೋಗಿರೋದಾಗಲಿ, ಮಾತು ಹೋಗಿರೋದಾಗಲಿ, ಅದನ್ನು ವಾಪಸ್ ತರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಗೋಲ್ಡನ್ ಅವರ್. ಸೊ ಈ 3 hours ಅಂತ ಏನು ಹೇಳ್ತೀವಿ, ಈ 3 hours ಒಳಗೆ ನೀವು ಇದಕ್ಕೆ ಸ್ಪೆಷಲೈಸ್ ಟ್ರೀಟ್ಮೆಂಟ್ಗಳಿವೆ. ಅದಕ್ಕೆ ಹಾಸ್ಪಿಟ್ಲೇ ಬೇಕು, ಅದಕ್ಕೆ MRI ಸ್ಕ್ಯಾನ್ ಬೇಕು, ಅಥವಾ CT ಸ್ಕ್ಯಾನ್ ಬೇಕಾಗುತ್ತೆ, ನ್ಯೂರಾಲಜಿ ಸಪೋರ್ಟ್ ಇರಬೇಕಾಗುತ್ತೆ. ಅದನ್ನೆಲ್ಲ ನೀವು ಕೋಆರ್ಡಿನೇಟೆಡ್ ಆಗಿ ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ಅವರು ರಿಕವರಿ ಆಗಕ್ಕೆ ಸಾಧ್ಯ ಉಂಟು. ಅಂದರೆ ನೀವು ಹೇಳೋದು, ಒಂದು ಸ್ಟ್ರೋಕ್ ಆದ ಪೇಷಂಟು 3 ಗಂಟೆ ಒಳಗೆ ಆಸ್ಪತ್ರೆಗೆ ಬರಬೇಕು. ಆ ಆಸ್ಪತ್ರೆಯಲ್ಲಿ ಈ ಥರ ಎಲ್ಲ ಸೌಲಭ್ಯಗಳಿರಬೇಕು. 3 ಗಂಟೆ ಒಳಗೆ ಅನ್ನೋದಕ್ಕಿಂತ 3 ಗಂಟೆ ಒಳಗೆ ಟ್ರೀಟ್ಮೆಂಟ್ ಆಗಬೇಕು, ಸ್ಟಾರ್ಟ್ ಆಗ್ಬಿಡ್ಬೇಕು. ಓಕೆ, ಅಂದರೆ ನೀವು ಒಂದು ವಿತಿನ್ 2 hours 1.5 hours ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಇದು ಪೇಷಂಟ್ ರಿಕವರಿ ಆಗ್ತದೆ. ಸರ್, ಹಾಗೆ ಈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗ ಏನು ವಿಶೇಷ ಸೌಲಭ್ಯಗಳಿರುತ್ತೆ ಸರ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಎಕ್ವಿಪ್ಮೆಂಟ್ ವೈಸ್ ಬಂದಾಗ? ಫ್ಯಾನ್ಸಿ ಗ್ಯಾಜೆಟ್ಸ್ ಎಲ್ಲ ಎಮರ್ಜೆನ್ಸಿಲಿ ಏನು ಇರಲ್ಲ. ಓಕೆ, ನಮಗೆ ಇನಿಷಿಯಲ್ ಆಗಿ ಒಂದು ವ್ಯಕ್ತಿಯ ರಿಸಸಿಟೇಷನ್ ಮಾಡಬೇಕಾದ್ರೆ ಏನು ಬೇಕು ಅದು ಇಂಪಾರ್ಟೆಂಟ್. ಓಕೆ, ನಮಗೆ ಫಸ್ಟ್ ಆಫ್ ಆಲು ಒಂದು ವ್ಯಕ್ತಿ ರಕ್ತಸ್ರಾವದಿಂದ ಬಂದರೆ ಅವನಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗಿರುತ್ತೆ. ಸೊ ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಮಿಡಿಯೇಟಾಗಿ ಸಿಗುವಂಥ ಫೆಸಿಲಿಟಿ ಒಂದಿರಬೇಕು ನಿಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಬ್ಲಡ್ಡೇ, ನೀವು ಬೇರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದೇ ಥರ ಉಸಿರಾಟದ ತೊಂದರೆ ಇರೋರಿಗೆ ಆರ್ಟಿಫಿಷಿಯಲ್ ಆಗಿ ಉಸಿರಾಡಿಸ್ಬೇಕು. ಅದಕ್ಕೆ ನಿಮಗೆ ಆಕ್ಸಿಜನ್ನು ಅಥವಾ ವೆಂಟಿಲೇಟರ್, ಆ ಆಕ್ಸಿಜನ್ ಅಥವಾ ವೆಂಟಿಲೇಟರ್ಗೆ ಹಾಕಬೇಕು ಅಂತಂದಾಗ ಅದಕ್ಕೆ ಬೇಕಾದಂಥ ಕೆಲವು ಪ್ರೊಸೀಜರ್ಗಳು, ಅಂದರೆ ಈಗ ನಿಮ್ಮ ಉಸಿರುನಾಳಕ್ಕೆ ಒಂದು ಟ್ಯೂಬ್ ಹಾಕಿ ಅದನ್ನು ವೆಂಟಿಲೇಟರ್ ಕನೆಕ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಇಂಟ್ಯುಬೇಷನ್ ಅಂತ ಹೇಳ್ತೀವಿ. ಅದು ಮಾಡುವಂಥ ಚಾಕ್ಯತೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ. 3ನೇದು ನಿಮ್ಮ ಹಾರ್ಟಿನ ಸ್ಟೇಟಸ್ ಹೇಗಿದೆ ಅದನ್ನು ನೋಡೋಕ್ಕೆ ಒಂದು ಮಾನಿಟರ್ ಅಂತಿರುತ್ತೆ. ಓಕೆ, ಆ ಮಾನಿಟರ್ ಜೊತೆಗೆ ಡಿಫಿಬ್ರಿಲೇಟರ್, ನಾವು ಈಗಾಗಲೇ ಮಾತಾಡಿದ್ವಿ, ಹಾರ್ಟು ಹೊಡಿತಾ ಇಲ್ಲ, ಬರೀ ವೈಬ್ರೇಟ್ ಆಗ್ತಾ ಇದೆ ಅಂತಂದರೆ ಅದನ್ನು ಶಾಕ್ ಕೊಡುವಂಥ ಎಕ್ವಿಪ್ಮೆಂಟ್. ಸೊ ಇದು ಬೇಸಿಕ್, ಇಷ್ಟು ಇರಲೇಬೇಕು ಅನ್ನೊಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಅದರ ಜೊತೆಗೆ ಸಾವಿರಾರು ಮೆಡಿಕೇಷನ್ಸ್ ಇರ್ತವೆ. ಅವೆಲ್ಲ ನೀವು ಒಬ್ಬ ಪೇಷಂಟ್ ಸ್ಟೆಬಿಲೈಸ್ ಮಾಡೋಕ್ಕೆ ಏನೇನು ಮೆಡಿಕೇಷನ್ಸ್ ಬೇಕು ಆ ಮೆಡಿಕೇಷನ್ಸ್ ನೀವು ರೆಡಿಯಾಗಿ ಇಟ್ಕೋಬೇಕು. ಈಗಿನ ಸಿನಾರಿಯೋದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಎಮರ್ಜೆನ್ಸಿ ಡಾಕ್ಟ್ರಿಗೆ ಬೇಕಾಗಿರೋದು ಇನ್ನೊಂದು ಇದು ಅಂತಂದರೆ ಅಲ್ಟ್ರಾಸೌಂಡ್ ಮಿಷಿನ್ ಈಗ ಎಮರ್ಜೆನ್ಸಿ ಡಾಕ್ಟ್ರಿಗೆ ಒಂದು ಟಾಯ್ ಆಗ್ಬಿಟ್ಟಿದೆ.
ಓಕೆ. ಓಕೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಜನ ಎಮರ್ಜೆನ್ಸಿ ಡಾಕ್ಟರ್ಸ್ ಸೆಥೋಸ್ಕೋಪ್ ಬದಲು ಅಲ್ಟ್ರಾಸೌಂಡ್ ಮಿಷಿನ್ ಇಟ್ಕೊಂಡು ನಿಂತಿರ್ತಾರೆ ಕೈಲಿ. ಓಕೆ. ಸೊ ಅಷ್ಟೊಂದು ಅಡ್ವಾನ್ಸ್ ಇದೆ ಅದರಲ್ಲಿ. ಓಕೆ. ಸುಮಾರು ತೊಂದರೆಗಳನ್ನ ನಿಖರವಾಗಿ ಚಕ್ ಅಂತ ಕಂಡುಹಿಡಿಯುವಂಥ ಸಾಧ್ಯತೆ ಈ ಅಲ್ಟ್ರಾಸೌಂಡ್ ಮಿಷಿನ್ಗಿದೆ. ಹಾರ್ಟಲ್ಲಿ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆಯಾ, ಅಥವಾ ಅಬ್ಡಮನಲ್ಲಿ ರಕ್ತಸ್ರಾವ ಆಗ್ತಾ ಇದೆ. ಹೊರಗಡೆ ರಕ್ತಸ್ರಾವ ಆಗ್ತಾ ಇದ್ರೆ ಆಚೆಯಿಂದ ಅಷ್ಟು ಸುಲಭ ಗೊತ್ತಾಗಲ್ವಲ್ಲ. ಈ ಸ್ಕ್ಯಾನ್ ಇದರಲ್ಲಿ ಲಂಗ್ಸಲ್ಲಿ ನೀರು ತುಂಬ್ಕೊಂಡಿದ್ಯಾ, ಅಥವಾ ಶ್ವಾಸಕೋಶದ ಸುತ್ತ ಗಾಳಿ ತುಂಬ್ಕೊಬಿಟ್ಟಿದೆ. ಈಗ ಆಕ್ಸಿಡೆಂಟ್ ಆದವ್ರಿಗೆ ಲಂಗ್ ಪಂಕ್ಚರ್ ಆಗಿಬಿಡುತ್ತೆ. ಪಂಕ್ಚರ್ ಆಗಿ ಏನಾಗುತ್ತೆ, ನಮ್ಮ ಗಾಳಿನೇ ನಮ್ಮ ಲಂಗ್ಸ್ನ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ಇದನ್ನ ಅಲ್ಟ್ರಾಸೌಂಡಲ್ಲಿ ವಿತಿನ್ ಸೆಕೆಂಡ್ಸ್ ಕಂಡುಹಿಡಿಬೋದು, ಸೆಕೆಂಡ್ಸ್. ಸೊ ಈ ಥರದವಕ್ಕೆ ಟ್ರೀಟ್ಮೆಂಟು ಅಷ್ಟೇ 1 or 2 minutesಲ್ಲಿ ನೀವು ಒಂದು ನೀಡ್ಲ್ ಹಾಕಿ ಆ ಕಂಪ್ರೆಷನ್ ರಿಲೀವ್ ಮಾಡಿ ಪೇಷಂಟ್ ವಿಲ್ ಬಿಕಮ್. ಅದನ್ನೇ ನೀವು ರೆಕಗ್ನೈಸ್ ಮಾಡೋಕೆ 10 ನಿಮಿಷ ತಗೊಳ್ಳಿ, ಅಷ್ಟೊತ್ತಿಗೆ ಪೇಷಂಟ್ ಇಸ್ ಡೆಡ್. ಸೊ ಅದರಿಂದ ಈ ಅಲ್ಟ್ರಾಸೌಂಡು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅದರಿಂದ. ಬಟ್ ಅದು ಲರ್ನಿಂಗ್ ಕರ್ವ್ ಇದೆ, ಕಲಿಬೇಕು. ನೀವು ನಾವು ಎಮರ್ಜೆನ್ಸಿ ಡಾಕ್ಟರ್ಸು ಮಾಮೂಲಿ ರೇಡಿಯಾಲಜಿಸ್ಟ್ ಮಾಡೋಂಗೆ ಎಲ್ಲ ಥರ ಅಲ್ಟ್ರಾಸೌಂಡ್ ಮಾಡೋಕ್ಕೆ ಹೋಗಲ್ಲ. ನಮಗೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಏನೇನಕ್ಕೆ ಹೇಗೆ ಬೇಕು ಅದನ್ನು ಮಾತ್ರ ಬಳಸ್ಕೊ, ಪ್ರೈಮರಿ ಡಯಾಗ್ನೈಸ್ ಮಾಡೋಕ್ಕೆ ಮಾತ್ರ ಬಳಸ್ಕೋತೀವಿ. ಸೊ ಈ ಥರದ ಇದರಲ್ಲಿ ಅಲ್ಟ್ರಾಸೌಂಡು ಒಂದು ಒಳ್ಳೆ ಟೂಲು. ಅದು ನಿಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಹಾಸ್ಪಿಟ್ಲಲ್ಲಿ ರೇಡಿಯಾಲಜಿ ಫೆಸಿಲಿಟೀಸು, ಅಂದರೆ ಎಕ್ಸ್ರೇ ಆಗಲಿ, CT ಸ್ಕ್ಯಾನ್ ಆಗಲಿ, ಅವೆಲ್ಲ ನಿಯರ್ ಬೈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇರಬೇಕು. ಜೊತೆಗೆ ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಸ್ಟಾಫ್ ಟ್ರೈನಿಂಗ್. ಮೇಜರಾಗಿ ಹೇಳುವಂಥ ಎಕ್ವಿಪ್ಮೆಂಟ್ಗಳು ಅಂದರೆ ಇಷ್ಟೇ ನಮ್ಮ ಎಮರ್ಜೆನ್ಸಿಗೆ ಬೇಕಾಗಿರುವಂಥವು. ಲಾಟ್ ಆಫ್ ಅದರ್ ಅಂದರೆ ಮೆಡಿಕೇಶನ್ಸ್ ಲಿಸ್ಟ್ ಹೇಳಕ್ಕೆ ಹೋಗಿದ್ರೆ ದೊಡ್ಡದಿರುತ್ತೆ. ಒಂದು ಸಲಕರಣೆಗಳು ಅಂತ ಹೇಳ್ಬೋದು. ಸಲಕರಣೆಗಳಲ್ಲಿ ಇದು ಮೇಜರ್, ಇಷ್ಟು ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು. ಅದಲ್ಲದೆ ಸಣ್ಣ ಪುಟ್ಟದ್ದು ಸುಮಾರು ಇರುತ್ತೆ. ಈಗ ಒಂದು ENT ಎಮರ್ಜೆನ್ಸಿ ಬಂದರೆ ಕಿವಿ ಒಳಗೆ ಏನಿದೆ ನೋಡೋಕೆ ನಾವು ಓಟೋಸ್ಕೋಪ್ ಇಟ್ಕೋಬೇಕು, ಕಣ್ಣಲ್ಲಿ ಇದಾದರೆ ಆಫ್ಥಾಲ್ಮೋಸ್ಕೋಪ್ ಇಟ್ಕೋಬೇಕು. ಆ ಥರದ್ದು ಸಣ್ಣ ಪುಟ್ಟದ್ದು ಸುಮಾರು ಎಕ್ವಿಪ್ಮೆಂಟ್ಗಳಿರುತ್ತೆ. ಬಟ್ ಮೇಜರ್ ಆಗಿ ಬೇಕಾಗಿರುವಂಥವು ಇವು. ಸರ್, ಈಗ ನೀವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಿ. ಈಗ ಚಿಕ್ಕ ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲು ಅಂತ ಏನಾದ್ರು ಎಮರ್ಜೆನ್ಸಿಲಿ ವ್ಯತ್ಯಾಸ ಏನಾದ್ರು ಕಂಡು ಬರುತ್ತಾ? ಆ ಥರ ವ್ಯತ್ಯಾಸ ಇರಬಾರ್ದು. ನಾನು ಹೇಳಿಲ್ವಾ, ಏನು ಅಂತ ಮೇಜರ್ ದೊಡ್ಡ ಗ್ಯಾಜೆಟ್ಸ್ ಏನು ಬೇಕಿಲ್ಲ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ. ಒಂದೇ ಒಂದು ಇದು ಏನು ಅಂತಂದರೆ, ನಿಮ್ಮ ವೈದ್ಯಕೀಯ ಸಿಬ್ಬಂದಿ, ನಿಮ್ಮ ನರ್ಸಿಂಗ್ ಸಿಬ್ಬಂದಿ ಎಷ್ಟು ಟ್ರೈನ್ ಆಗಿದ್ದಾರೆ, ಅದು ನಿಮ್ಮ ಡಿಪಾರ್ಟ್ಮೆಂಟಿನ ಮುಖ, ಫೇಸ್ ಆಫ್ ದಿ ಡಿಪಾರ್ಟ್ಮೆಂಟ್. ಓಕೆ. ಸೊ ಚಿಕ್ಕ ಹಾಸ್ಪಿಟ್ಲ್ ಆಗಲಿ ದೊಡ್ಡ ಹಾಸ್ಪಿಟ್ಲ್ ಆಗಲಿ ವ್ಯತ್ಯಾಸ ಆಗಬಾರ್ದು. ಸೊ ಆ ಎಮರ್ಜೆನ್ಸಿ ಟ್ರೈನಿಂಗ್ ಇರುವಂಥ ವ್ಯಕ್ತಿಗಳು ಎಲ್ಲೇ ಇದ್ರೂ, ಈವನ್ ಪೆರಿಫೆರಲ್ ಇದ್ರೂ, ದೇ ಕ್ಯಾನ್ ಡೂ ವಂಡರ್ಸ್. ಒಂದು ಜೀವ ಉಳಿಸೋಕ್ಕೆ ಏನು ಮಾಡ್ಬೋದು ಎಲ್ಲ ಮಾಡ್ಬೋದು. ಸೊ ಚಿಕ್ಕ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಚೆನ್ನಾಗಿರಲ್ಲ, ದೊಡ್ಡ ಹಾಸ್ಪಿಟಲ್ ಮಾತ್ರ ಚೆನ್ನಾಗಿರುತ್ತೆ, ಅದು ಸರಿಯಾದ ಇದಲ್ಲ. ಸೊ ಒಂದು ಚಿಕ್ಕ ಹಾಸ್ಪಿಟ್ಲಲ್ಲೂ ಒಳ್ಳೆ ನುರಿತ ವೈದ್ಯರು, ನುರಿತ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅವರು ಇದ್ದರೆ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಎ ವೆರಿ ಗುಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಅವರು ಚೆನ್ನಾಗೇ ಟ್ರೀಟ್ಮೆಂಟ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಆ ಬಗ್ಗೆ ಜನಗಳು ಇದು ಮಾಡೋದು ಬೇಕಿಲ್ಲ. ಬಟ್ ಒಂದೇ ಒಂದು ವಿಷಯದಲ್ಲಿ ಅವ್ರಿಗೆ ದೊಡ್ಡ ಹಾಸ್ಪಿಟ್ಲು ಅವ್ರ ಮೇಲೆ ಸ್ಕೋರ್ ಮಾಡ್ಬೋದು ಅಂತ ಯಾವಾಗ ಅಂತಂದರೆ, ವೆನ್ ಮಲ್ಟಿ ಡಿಪಾರ್ಟ್ಮೆಂಟ್ಸ್ ಇಸ್ ಇನ್ವಾಲ್ವ್ಡ್. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಅಥವಾ ಒಂದು ಕಾರ್ಡಿಯಾಕ್ ಪೇಷಂಟ್ಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಜೊತೆಗೆ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು. ಆಗ 2-3 ಜನ ಸ್ಪೆಷಲಿಸ್ಟ್ ಇರುವಂಥ ಅವಶ್ಯಕತೆ ಇರುತ್ತೆ. ಅವರೆಲ್ಲ ಒಂದೇ ರೂಫಲ್ಲಿ ಸಿಗ್ತಾರಾ, ಎಷ್ಟು ಬೇಗ ಸಿಗ್ತಾರೆ ಅನ್ನೋ ಅಡ್ವಾಂಟೇಜು ಡೆಫಿನೆಟ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಿರುತ್ತೆ. ಆ ವಿಷಯದಲ್ಲಿ ಬಿಟ್ಟರೆ ಒಂದು ಪೇಷಂಟ್ನ ರಿಸಸಿಟೇಟ್ ಮಾಡೋಕ್ಕೆ, ಒಂದು ಜೀವ ಉಳಿಸೋದಕ್ಕೆ ಚಿಕ್ಕ ಹಾಸ್ಪಿಟ್ಲ್ ಆಗಲಿ ದೊಡ್ಡ ಹಾಸ್ಪಿಟ್ಲ್ ಆಗಲಿ ವ್ಯತ್ಯಾಸ ಆಗಬಾರ್ದು. ಈಗ ನಾವು ಜನಗಳಲ್ಲಿ ಒಂದು ತಪ್ಪು ಭಾವನೆ ಇದೆ, ಹಾಸ್ಪಿಟ್ಲು ಕರ್ಕೊಳೋದು ದೊಡ್ಡ ಹಾಸ್ಪಿಟ್ಲು ಅಂತ ಕರ್ಕೊಳೋದು 10 ನಿಮಿಷ 15 ನಿಮಿಷಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟರು, ಆಮೇಲೆ ಪೇಷಂಟ್ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಕಾರಣ 100 ಥರ. ಹೇಳಬೇಕು ಅಂದರೆ ಅವ್ರಿಗೆ ಆಗಿರೋದು ಒಂದು ತೊಂದರೆ. ಯಾವ ಥರದ ತೊಂದರೆ, ಎಷ್ಟೊತ್ತಾಗಿದೆ ಆ ತೊಂದರೆ ಶುರುವಾಗಿ, ಹಾಸ್ಪಿಟ್ಲಿಗೆ ರೀಚ್ ಆಗೋದು ಡಿಲೇ ಆಗಿದೆ,
ಅದ್ರ ಜೊತೆಗೆ ಎಷ್ಟು ಸಿವಿಯರಿಟಿ. ಈಗ ಕೆಲವು ಇಂಜುರಿಗಳು ಅಥವಾ ಕೆಲವು ತೊಂದರೆಗಳು ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಯಾರು ಏನು ಮಾಡೋಕ್ಕಾಗಲ್ಲ. ಓಕೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಒಂದು ಸಿವಿಯರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ತುಂಬ ಸಿವಿಯರ್ ಬ್ರೈನ್ ಇಂಜುರಿ ನಾವು ನೋಡಿರ್ತೀವಿ. ಎಷ್ಟೊಂದು ಜನ ರೋಡಲ್ಲೂ ನೋಡಿರ್ತಾರೆ, ಮೂಗಲ್ಲಿ ಕಿವಿಲಿ ಎಲ್ಲ ಬ್ರೈನ್ ಮ್ಯಾಟ್ರ್ ಆಚೆ ಬರ್ತಾ ಇರ್ತದೆ. ಆ ಮಟ್ಟಕ್ಕೆ ಬ್ರೈನ್ ಇಂಜುರಿ ಆಗಿರುವಂಥ ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋಗೋ ತನಕಲೂ ಜೀವ ಇರ್ಬೋದು. ಹೋದ್ರೂ ಹಾಸ್ಪಿಟ್ಲಲ್ಲಿ ಅಂಥವ್ರನ್ನ ಉಳಿಸೋವಂಥ ಸಾಧ್ಯತೆಗಳು ತುಂಬ ಕಷ್ಟ. ಅದೇ ಥರ ಕಾರ್ಡಿಯಾಕ್ ಎಮರ್ಜೆನ್ಸಿಗಳಿರ್ಬೋದು. ನಿಮ್ಮ ಹಾರ್ಟು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗೋಗಿರುತ್ತೆ ಅಂತಂದರೆ, ನೀವು ಏನೇ ಮಾಡಿದ್ರೂ ಅದರಲ್ಲಿರೋ ಸೆಲ್ಸು ವಾಪಸ್ ಕೆಲಸ ಮಾಡೋಕ್ಕೆ ಒಪ್ಪಲಿಲ್ಲ ಅಂತಂದರೆ ನೀವು ಏನೇ ಮಾಡಿದ್ರೂ ಬದುಕ್ಸೋಕ್ಕೆ ಆಗೋದಿಲ್ಲ. ಸೊ ಅಂಥ ಸಿವಿಯರ್ ಪ್ರಾಬ್ಲಮ್ಸ್, ಈಗ ನಾವು ಈ ಹಾರ್ಟ್ ಅಟ್ಯಾಕ್ಗೆ ಇನ್ನೊಂದು ಏನು ಅಂತಂದರೆ ಕೊರೋನರಿ ಆರ್ಟರಿ ಡಿಸೀಸ್. ಕೊರೋನರಿ ಆರ್ಟರಿ ಡಿಸೀಸ್ ಅಂದರೆ ಹಾರ್ಟಲ್ಲಿರೋ ರಕ್ತನಾಳಗಳು ಬ್ಲಾಕ್ ಆಗಿರೋದು. 3 ರಕ್ತನಾಳಗಳು ಮೇಜರ್ ಆಗಿರ್ತದೆ. ಕೆಲವು ಟೈಮ್ ನೋಡ್ತೀವಿ ಕೆಲವು 3 ಬ್ಲಾಕ್ ಆಗೋಗಿರುತ್ತೆ. ಒಂದೇ ಸತಿಗೆ 3 ಬ್ಲಾಕ್ ಆಗಿರುವಂಥ ವ್ಯಕ್ತಿ, 2 ಮುಂಚೆ ಬ್ಲಾಕ್ ಆಗಿತ್ತು, ಈಗ 1 ಬ್ಲಾಕ್ ಆಯಿತು, ಅದೇ ಒಂದು ಲೈಫ್ ಲೈನ್ ಇತ್ತು, ಅದು ಬ್ಲಾಕ್ ಆಯಿತು. ಅಂಥ ವ್ಯಕ್ತಿಗೆ ನೀವು ಕೆಲವು ಟೈಮ್ ನೀವು ಏನೇ ಮಾಡಿದ್ರೂ ಅವ್ರನ್ನ ಯು ಕಾಂಟ್ ಆಫರ್ ಮಚ್, ನೀವು ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಈ ಥರದ ಸಿಚುವೇಶನ್ಗಳು ಇರ್ತವೆ. ಕಾಮನ್ ಜನಗಳಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಇವೆಲ್ಲ. ಒಬ್ಬ ನುರಿತ ವೈದ್ಯನಾಗಿ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಂಥ ಚಾಕಚಕ್ಯತೆ ಇರಬೇಕು ನಿಮಗೆ. ಅದ್ರ ಬಗ್ಗೆ ನಾಲೆಡ್ಜು ಇರಬೇಕು, ಎಕ್ಸ್ಪೀರಿಯನ್ಸು ಎಲ್ಲ ಇರಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿನ ಕಳ್ಕೊಂಡವ್ರಿಗೆ ಆ ದುಃಖ ಇದ್ದೇ ಇರುತ್ತೆ. ಆ ಥರ ರಿಯಾಕ್ಷನ್ ಆಗೋದು ಸಹಜನೇ. ಸೊ ಅದನ್ನು ನಾವು ಅವ್ರಿಗೆ ಹೇಗೆ ತಿಳಿ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಈ ಬರೋರ್ನೆಲ್ಲ ಬದುಕಿಸ್ತೀವಿ ಅನ್ನೋ ಆಶೆ ಇದೆ. ಆಸ್ಪತ್ರೆಗೆ ಹೋದ ತಕ್ಷಣ ಬದುಕಿಸ್ಬೇಕು ಅನ್ನೋದು ಅಂತ, ಅದು ತಪ್ಪನು. ಹೌದೌದು, ಎಲ್ಲ ಸತಿನೂ ಸಾಧ್ಯ ಆಗಕ್ಕೆ ಕಷ್ಟ. ಹಾಗೆ ಬಂದು ಈಗ ಆಂಬ್ಯುಲೆನ್ಸ್ ಬಗ್ಗೆ ಹೇಳೋದಾದ್ರೆ, ಮತ್ತೆ ಇದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಆಸ್ ಎ ಎಮರ್ಜೆನ್ಸಿ. ತುಂಬಾ ಹಿಂದೆ ಉಳಿದ್ಬಿಟ್ಟಿದೀವಿ ನಾವು. ನಮ್ಮ ಆಂಬ್ಯುಲೆನ್ಸ್ ಸರ್ವಿಸಸ್ ಅದ್ರ ಜೊತೆಗೆ ನಾವೇನು ಹೇಳ್ತೀವಿ ಪ್ರೀ ಹಾಸ್ಪಿಟಲ್ ಕೇರ್. ಅಂದರೆ ಹಾಸ್ಪಿಟಲ್ಗೆ ರೀಚ್ ಆಗುವ ಮುಂಚೆ, ಅಂದರೆ ಎಲ್ಲಿ ಆಗಿರ್ತದೆ ಅಲ್ಲೇ ಟ್ರೀಟ್ಮೆಂಟ್ ಶುರುವಾಗುವಂಥದ್ದು. ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಭಾರಿ ಹಿಂದೆ ಇದ್ದೀವಿ ಇದರಲ್ಲಿ. ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ಅವರ್ ಆ್ಯಂಬುಲೆನ್ಸು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಥರ ಕೆಲಸ ಮಾಡುತ್ತೆ. ಹೋಗೋದು, ಪೇಷಂಟ್ ಮಲಗಿಸ್ಕೊಳ್ಳೋದು, ಹಾಸ್ಪಿಟ್ಲಿಗೆ ಕರ್ಕೊಬರೋದು. ಬಟ್ ಆ ಮಧ್ಯದಲ್ಲಿ ಇಲ್ಲಿಂದ ಇಲ್ಲಿ ಹಾಸ್ಪಿಟ್ಲಿಗೆ ಬರೋ ತನಕ ಅವ್ರು ಒಳಗಡೆ ಯಾವುದೇ ಥರದ ಟ್ರೀಟ್ಮೆಂಟು ಆಗಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಲಿ. ಸೊ ಆ ವಿಷಯದಲ್ಲಿ ನಾವು ಮುಂದುವರಿಯೋದು ಭಾಳ ಇದೆ. ವೆರಿ ಫ್ಯೂ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಏನಾರು ಮಾಡಬೇಕು ಅಂತ ಕೆಲವು ಹಾಸ್ಪಿಟ್ಲ್ಗಳು ಅದ್ರ ಬಗ್ಗೆನೇ ಜಾಸ್ತಿ ರಿಸರ್ಚ್ಗಳು ಮಾಡಿಕೊಂಡು ಅದಕ್ಕೆ ಸಲುವಾಗಿ ಸ್ಟಾಫ್ಗಳು ಇದು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ನಡೀತಾನೆ ಇಲ್ಲ ಅಂತಿಲ್ಲ, ಬಟ್ ನಾವು ಅದರಲ್ಲಿ ಇನ್ನೂ ಮಾಡೋವಂಥದ್ದು ತುಂಬ ಇದೆ. ಈ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಇದು ಇಂಪ್ರೂವ್ ಆದರೆ ಎಷ್ಟೋ ಜೀವಗಳನ್ನ ನಾವು ಬದುಕಿಸ್ಬೋದು. ಟ್ರೀಟ್ಮೆಂಟ್ ಶುಡ್ ಸ್ಟಾರ್ಟ್ ಫ್ರಮ್ ದ ಹೋಮ್. ಆಗಲೇ ನಮಗೆ ಆ ಪೇಷಂಟ್ಗಳನ್ನ ಉಳಿಸೋಕ್ಕೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಅದರಿಂದ ಒಂದು, ಈಗ ನೀವು ಹೇಳ್ತಿದ್ರಲ್ಲ ಹೆಸರು ಬರಬೇಕು ಅಥವಾ ಅವ್ರನ್ನ ಇದು ಮಾಡಬೇಕು ಅಂತಂದರೆ, ಈ ಮಿತ್ತನ್ನ ಇದು ಮಾಡಬೇಕು ಅಂತಂದರೆ ಪ್ರಾಬಲಿ ಅದು ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನಿಸುತ್ತೆ ನನಗೆ. ಸರ್, ಈಗ ನಿಮ್ಮ ಅವೆಂಟ್ BKG ಹಾಸ್ಪಿಟಲ್ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಎಷ್ಟು ಮಟ್ಟಿಗೆ ರೆಡಿ ಆಗಿದೆ? ಆ ವಿಷಯದಲ್ಲಿ ಹೇಳಬೇಕು ಅಂದರೆ ನಾವು ಕಂಪ್ಲೀಟ್ಲಿ ಎಮರ್ಜೆನ್ಸಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ 24 ಗಂಟೆನೂ. ಓಕೆ. ನೀವು ಯಾವ ಶಿಫ್ಟಿಗೆ ಬನ್ನಿ, ಕನ್ಸಲ್ಟೆಂಟ್ಸ್ ವಿಲ್ ಬಿ ಅವೈಲೇಬಲ್ ರೌಂಡ್ ದ ಕ್ಲಾಕ್. ಓಕೆ. ನಾಟ್ ದ ರೆಸಿಡೆಂಟ್ಸ್. ಓಕೆ, 24/7 ಕನ್ಸಲ್ಟೆಂಟ್ಸ್. ಅಂದರೆ ಒಬ್ಬ ಎಮರ್ಜೆನ್ಸಿಯಲ್ಲಿ ನುರಿತವಾಗಿ ಕಲ್ತಿರುವಂಥ ವೈದ್ಯ ಯಾವಾಗಲೂ ಸಿಗ್ತಾರೆ. ಸೊ ಅದು ತುಂಬ ಒಂದು ಥರದಲ್ಲಿ ಪೇಷಂಟ್ಗಳಿಗೆ ಭಾರಿ ಅಡ್ವಾಂಟೇಜ್. ಸೊ ಯಾವುದೇ ಥರದ ಎಮರ್ಜೆನ್ಸಿ ಯಾವುದೇ ಟೈಮಲ್ಲಿ ಬಂದರೂ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಚಾಕಚಕ್ಯತೆ ನಮ್ಮಲ್ಲಿರುತ್ತೆ. ಬೆಳಗ್ಗೆ ಹೊತ್ತು ಪೇಷಂಟ್ ಬಂದ್ರೇ
ಒಂಥರ ಕ್ವಾಲಿಟಿ ಆಫ್ ಕೇರು, ನೈಟ್ ಬಂದ್ರೇ ಒಂಥರ ಕ್ವಾಲಿಟಿ ಆಫ್ ಕೇರು ಒಂಥರ ಆಗಬಾರ್ದು ಎಮರ್ಜೆನ್ಸಿ. ಸೊ ಅದಲ್ಲದೆ ನಿರಂತರವಾಗಿ ನಾವು ಟ್ರೈನಿಂಗ್ ಕ್ಲಾಸಸ್ಗಳು ಮಾಡ್ತೀವಿ ನರ್ಸಸ್ಗಳಿಗೆ ಅಥವಾ ಹೊಸ ಡಾಕ್ಟರ್ಸ್ಗಳಿಗೆ. ಸೊ ಎಮರ್ಜೆನ್ಸಿಲಿ ಏನೇನು ಮಾಡಬೇಕು ಅನ್ನೋದನ್ನು ಅವ್ರಿಗೆ ದಿನನಿತ್ಯ ಟೀಚ್ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ಎ ಲರ್ನಿಂಗ್ ಪ್ರಾಸೆಸ್, ದಿನಾ ಕಲಿಯುವಂಥದ್ದು ಇದು. ಸೊ ಆ ವಿಷಯದಲ್ಲಿ ಹೇಳಬೇಕು ಅಂತಂದರೆ ತುಂಬ ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲದೆ ಇರೋ ನಮ್ಮದೊಂದು 10 ಬೆಡೆಡ್ ಎಮರ್ಜೆನ್ಸಿ ಇದ್ರೂ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಉತ್ತಮ ಸೌಲಭ್ಯ ದೊರೆಯುತ್ತೆ ಅಂತ ಹೇಳ್ಬೋದು. ಎಲ್ಲ ಥರದಲ್ಲೂ ಯಾವುದೇ ಥರದ ಎಮರ್ಜೆನ್ಸಿ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ ನಾವು ಇಟ್ಕೊಂಡಿದ್ದೀವಿ. ಟೀಮ್ ಇದೆ ನಿಮ್ಮ ಹತ್ರ? ಹೌದು ಸರ್. ಈಗ ಆಸ್ ಎ ಎಮರ್ಜೆನ್ಸಿ ಡಾಕ್ಟರ್ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂದರೆ, ಇವತ್ತಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜ್ ಕೊಡಬೇಕು, ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಆಫ್ ಆಲ್, ಯಾರಿಗೆ ತೊಂದರೆ ಇದ್ರೂ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೋಗಬೇಡಿ, ಸಹಾಯ ಮಾಡೋಕ್ಕೆ ಇದ್ರೆ ಮುಂದೆ ಬನ್ನಿ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಎಸ್ಪೆಷಲಿ ನಾನು ಇನ್ವಾಲ್ವ್ ಆದರೆ ಪೊಲೀಸ್ ಬರ್ತಾರೆ, ಪೊಲೀಸಿಗೆ ನಾನು ಆನ್ಸರ್ ಮಾಡಬೇಕು, ಆ ಥರದ್ದು ಮಿತ್ಗಳನ್ನ ಬಿಟ್ಬಿಡಿ. ಆ ಥರದ್ದು ಇವು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಅವರ್ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ದ ವರ್ಡಿಕ್ಟ್, nobody should be questioned for helping a victim. ಓಕೆ. ಸೊ ಒಂದು ಆಕ್ಸಿಡೆಂಟ್ ಒಂದೇ ಅಲ್ಲ, ಯಾವುದೇ ಥರದ ತೊಂದರೆ ಇದ್ರೂ ಸಹಾಯ ಮಾಡಿ. ಒಂದು. ಎರಡನೇದು, ಈ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಏನು ಹೇಳಿದೆ ನಾನು, ಅದನ್ನು ಕಲ್ತ್ಕೊಳ್ಳಿ. ಎಷ್ಟೋ ಜೀವ ಉಳಿಸ್ಬೋದು. ಅದು ನಿಮ್ಮ ಮನೆಯವರೇ ಆಗ್ಬೋದು, ನಿಮ್ಮ ಪಕ್ಕದ ಮನೆಯವರೇ ಆಗ್ಬೋದು, ಅಥವಾ ನಿಮ್ಮ ಕಮ್ಯುನಿಟಿಲಿ ಇರುವಂಥವ್ರೇ ಆಗ್ಬೋದು, ಅಥವಾ ಯಾರೇ ಒಬ್ರದ್ದು. ಒಂದು ಜೀವ ಉಳಿಸಿದ್ರೆ ಸಿಗುವಂಥ ನೆಮ್ಮದಿ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಸಿಗೋ ಸಾಧ್ಯತೆ ಇಲ್ಲ. ಸೊ ಯಂಗ್ಸ್ಟರ್ಸು ಅದೊಂದು ಇದು ಮಾಡ್ಕೋಬೇಕು. ಮೂರನೇದು, ಈ ಪ್ರಿಕಾಷನ್ಸ್, ಈ ಹೆಲ್ಮೆಟ್ ಧರಿಸುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡದೇ ಇರುವಂಥದ್ದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಈ ಕೆಲವು ಯುವಕರು ಈ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಲ್ಲ, ಸಿಗ್ನಲ್ ಜಂಪ್ ಮಾಡೋದು, ಓವರ್ಟೇಕ್ ಮಾಡಕ್ ಹೋಗೋದು, ಆಪೋಸಿಟ್ ಒನ್ ವೇಲ್ ಬರೋವಂಥದ್ದು. ಏನು ಉಳಿಸ್ತೀರಾ ಅದರಲ್ಲಿ, ಏನು ಗೈನ್ ಮಾಡ್ತೀರಾ ಅಂತಲೇ ಗೊತ್ತಾಗಲ್ಲ ನನಗೆ. 1-2 ಸೆಕೆಂಡು ಅಥವಾ 2 ನಿಮಿಷಕ್ಕೆ ಸಲುವಾಗಿ ನಿಮ್ಮ ಜೀವಕ್ಕೂ ತೊಂದರೆ ತಗೋತೀರಾ, ಅಥವಾ ನಿಮ್ಮ ಆಪೋಸಿಟ್ ಇರುವಂಥ ಇನ್ನೊಬ್ಬರ ಜೀವಕ್ಕೂ ತೊಂದರೆ ಕೊಡಿಸ್ಬೇಕು. ಮಾಡದೇ ಇದ್ರೂ ಒಳ್ಳೇದು ಇಂಥವೆಲ್ಲ. ಸೊ ಯುವ ಜನತೆ ಅರ್ಥ ಮಾಡ್ಕೋಬೇಕು, ಒಂದು ಜೀವ ಎಷ್ಟು ಇಂಪಾರ್ಟೆಂಟ್ ಅಂತ, ಅವ್ರ ಜೀವನೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೂ ಗೊತ್ತಾಗಬೇಕು. ಈಗ ಎಲ್ಲ ಡಾಕ್ಟರ್ಗಳಿಗೆ ಏನಾದ್ರು ಒಂದು ಸ್ಟ್ರೆಸ್ ಅಂತಂದು ಇರುತ್ತೆ. ನಿಮಗೆ ಯಾವ ಲೆವೆಲಲ್ಲಿ ಸ್ಟ್ರೆಸ್ ಫೇಸ್ ಮಾಡಿದ್ದೀರಾ ಲಾಸ್ಟ್ 20 years ಅಲ್ಲಿ? ಎಮರ್ಜೆನ್ಸಿ ಸ್ಟ್ರೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಅದರ್ ಡಿಪಾರ್ಟ್ಮೆಂಟ್. ಅದಕ್ಕೋಸ್ಕರನೇ ಸರ್. ಯಾಕೆ ಅಂದರೆ ತುಂಬ ಫಾಸ್ಟಾಗಿ ಕೆಲಸ ಮಾಡಬೇಕು, ತುಂಬ ಫಾಸ್ಟಾಗಿ ಪಿಕಪ್ ಮಾಡ್ಕೋಬೇಕು, ಫಾಸ್ಟಾಗಿ ಟ್ರೀಟ್ ಮಾಡಬೇಕು. ಅದಲ್ಲದೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಅಂದರೆ ಒಂದು ಮೆಡಿಕಲ್ ಲೀಗಲ್ ಆಸ್ಪೆಕ್ಟಿಂದ ನೋಡಬೇಕಾಗತ್ತೆ, ಕೆಲವು ಫೌಲ್ ಪ್ಲೇಗಳು ಇರುತ್ತೆ, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ನೀವು ಮಲ್ಟಿ ಡೈರೆಕ್ಷನಲ್ಲಿ ನೀವು ಥಿಂಕ್ ಮಾಡಬೇಕು. ಆ್ಯಂಡ್ ನಾವು ಮಾಡೋವಂಥ ಎಲ್ಲ ಕೆಲಸ ಎಲ್ಲರ ಮುಂದೆನೂ ನಡೀತಾ ಇರ್ತದೆ. ವಿ ಆರ್ ಓಪನ್ ಬುಕ್. ನಾವು ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಕೆಲಸ ಮಾಡುವಂಥ ಡಿಪಾರ್ಟ್ಮೆಂಟ್ ಅಲ್ಲ. ಆ್ಯಂಡ್ ನಮಗೆ ಕೆಲವು ಟೈಮು ಮುಂಚೆ ಏನಿತ್ತು, ಏನು ತೊಂದರೆ ಇತ್ತು, ಏನಿರ್ಬೋದು ಅನ್ನೋ ಪೇಷಂಟ್ ಪ್ರೀವಿಯಸ್ ಕಂಡೀಷನ್ ಅದ್ರ ಬಗ್ಗೆ ಎಲ್ಲ ಏನು ಜ್ಞಾನನೇ ಇರಲ್ಲ, ಅಂದರೆ ಏನು ಮಾಹಿತಿನೇ ಇರಲ್ಲ ನಮಗೆ. ಅವೇನು ಇಲ್ಲದೇನು ಮಾಡುವಂಥ ಕೆಲಸ ಇದೆಯಲ್ಲ, ಕೆಲವು ಟೈಮ್ ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ. ರೀಸೆಂಟಾಗಿ ಒಂದಿದೆ, ಎಮರ್ಜೆನ್ಸಿ ಡಾಕ್ಟ್ರು ಇದನ್ನು ಬೇರೆ ಥರ ತಗೋಬೇಡಿ. ರೀಸೆಂಟಾಗಿ ಒಂದು ಸರ್ವೆ ಪ್ರಕಾರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ದ ಎಮರ್ಜೆನ್ಸಿ ಡಾಕ್ಟರ್ ಇಸ್ ದ ಮೋಸ್ಟ್ ಲೀಸ್ಟ್ ಇನ್ ದ ಆಲ್ ದ ಡಾಕ್ಟರ್ ಫೆಸಿಲಿಟಿ. ಬಟ್ ಅದು ನೀವು ಎಮರ್ಜೆನ್ಸಿ ಡಾಕ್ಟರ್ ಆಗಕ್ಕೆ ಇದಾಗಬಾರ್ದು. ಬಟ್ ಚಾಲೆಂಜ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಖುಷಿಯಾಗಿ ಮನೆಗೆ ಹೋಗೋದಿದೆಯಲ್ಲ, ನಾನಿವತ್ತು ಅಚೀವ್ ಮಾಡಿದೆ, ಒಂದು ಜೀವ ಉಳಿಸ್ದೆ ಅನ್ನೋ ಖುಷಿಲಿ ಹೋಗ್ತಿರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಎಮರ್ಜೆನ್ಸಿ ಡಾಕ್ಟರ್ಸ್ಗೆ ಇದು ಅಂತಂದರೆ, ಯು ವಿಲ್ ನೆವರ್ ಗೆಟ್ ದಟ್ ಅಟೆನ್ಷನ್ ಆ್ಯಂಡ್ ಲೈಮ್ ಲೈಟ್, ಬಿಕಾಸ್ ಯುವರ್ ಪೇಷಂಟ್ ಸ್ಟೇ, ನಿಮ್ಮ ಹತ್ರ ಪೇಷಂಟ್ ಸ್ಟೇ ತುಂಬ ಕಡಿಮೆ ಟೈಮ್. ಸೊ ನಿಮ್ಮ ಹತ್ರ ಇಂಟ್ರಾಕ್ಷನ್ಸ್ ಕಡಿಮೆ.
ನೀವು ಮಾಡಿರೋ ರಿಸಸಿಟೇಷನ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ಅಥವಾ ಅವ್ರು ಬರೋಷ್ಟೊತ್ತಿಗೆ ನೀವು ರಿಸಸಿಟೇಷನ್ ಮಾಡಿ ಸ್ಟೆಬಿಲೈಸ್ ಮಾಡಿ ಓಟಿಗೋ ಅಥವಾ ICUಗೋ ಶಿಫ್ಟ್ ಮಾಡಿಬಿಟ್ಟಿರ್ತೀರ. ಸೊ ಎಷ್ಟೊಂದು ಸರಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡದೇ ಇರ್ಬೋದು, ಶಾಡೋ ಪ್ಲೇಯರ್ಸ್ ತರ ಅಪ್ರಿಷಿಯೇಟ್ ಮಾಡದೇ ಇರ್ಬೋದು ಜನ, ಬಟ್ ದಟ್ ಡಸ್ ನಾಟ್ ಸ್ಟಾಪ್ ಯು ಫ್ರಮ್ ಡೂಯಿಂಗ್ ದಿಸ್. ಅಡ್ರಿನಾಲಿನ್ ರಶ್ ನಿಮ್ಗೆ ಇರಲೇಬೇಕು. ಈ ಲಾಸ್ಟ್ 20 ವರ್ಷದಲ್ಲಿ ಮರೆಯಲಾಗದ ಒಂದು ಘಟನೆ ಏನಾದ್ರು ಇದ್ರೆ ನಿಮ್ಮನ್ನ ಪದೇ ಪದೇ ಅದು ಕನ್ವರ್ಸ್ತಿರ್ತದೆ ಅಂತ ಹೇಳ್ಬೋದು. ಒಂದು ಆಕ್ಸಿಡೆಂಟ್ ಕೇಸ್, ಹಿಂಗೆ ಆಕ್ಸಿಡೆಂಟ್ ಕೇಸ್ ಅಂದರೆ ಅವ್ರಿಗೆ ಏನಾಗಿತ್ತು ಅಂದರೆ, ಹೋಗಿ ಸೈಡಲ್ಲಿರೋ ಒಂದು ಗ್ರಿಲ್ ಹೊಡೆದು ಒಂದು ಆ ಗ್ರಿಲ್ಲಿನ ಒಂದು ಶಾರ್ಪ್ ಆಗಿದ್ದು ಎದೆಗೆ ಚುಚ್ಚಿಬಿಟ್ಟಿತ್ತು ಅವ್ರಿಗೆ. ಓಕೆ, ಬಂದಿದ್ದಾಗ ಪೇಷಂಟು ಇನ್ನು ಈ ವಾಸ್ ಕಾನ್ಷಿಯಸ್, ಬಟ್ ಈ ವಾಸ್ ಬ್ಲೀಡಿಂಗ್ ಪ್ರೊಫ್ಯೂಸ್ಲಿ. ಅದು ಏನಾಗಿತ್ತು ಅಂದರೆ, ಒಂದು ಹಾರ್ಟ್ಗೆ ಲಂಗ್ಸ್ ಮುಖಾಂತರ ಹೋಗಿ ಚುಚ್ಚಿಬಿಟ್ಟು ರಕ್ತಸ್ರಾವ ಕಂಟಿನ್ಯೂಸ್. ಪೇಷಂಟ್ ಈ ನ್ಯೂ ನಾನು ಸಾಯ್ತೀನಿ ಅಂತ. ಅವರು ಯು ಕುಡ್ ಸಿ ದ ಡೆತ್ ಇನ್ ಇಸ್ ಫೇಸ್ ಆ್ಯಂಡ್ ಈ ವಾಸ್ ಕಾನ್ಷಿಯಸ್. ಹೆಂಗಾರ ಮಾಡಿ ಉಳಿಸಿ ಸರ್. ರಿಸಸಿಟೇಟ್ಗೆ ಅಂದರೆ ಇದು ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊನೆ ಮೂಮೆಂಟ್ ಅವ್ನು ಇದು ಮಾಡೋ ತನಕಲೂ ಈ ವಾಸ್ ಕಾನ್ಷಿಯಸ್ ಲುಕಿಂಗ್. ಅವನ ಕಣ್ಣನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ, ಇವನ್ನ ಇಷ್ಟಾದರೂ ನಮ್ಮ ಕೈಲಿ ಬದುಕ್ಸಕ್ಕೆ ಆಗ್ಲಿಲ್ವಲ್ಲಪ್ಪ ಅನ್ನೋ ಇದು ಸುಮಾರು ತಿಂಗಳು ನನ್ನನ್ನು ಕಾಡ್ತಾ ಇದ್ದಾರೆ. ಸೊ ಆ ಥರದ ಸಿಚುವೇಶನ್ಗಳು ವಿಲ್ ಪುಷ್ ಯುವರ್ ಮಾರಲ್ ಡೌನ್. ನಿಮ್ಮ ಮನಸ್ಥೈರ್ಯನ ಗ್ಯಾರಂಟಿ ಕೆಳಗೆ ತಳ್ಬಿಡ್ತವೆ. ಬಟ್ ಇಟ್ಸ್ ಪಾರ್ಟ್ ಆಫ್ ಲೈಫ್, ಪ್ರೊಫೆಷನ್. ಸರ್ ಅದೇ ರೀತಿ ಸರ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫನ್ನಿ ಥಿಂಗ್ ಆಗೋದು ಕಡಿಮೆ ಅನ್ಸುತ್ತೆ, ಇಲ್ಲ ಆಗದೇನೆ ಇರ್ಬೋದು, ಆ ಥರ ಏನಾರು ಇದೆಯಾ? ಅಯ್ಯೋ, ಫನ್ನಿ ಥಿಂಗ್ಗಳು ಆಗ್ತವೆ. ಓಕೆ, ಕೆಲವು ಎಮರ್ಜೆನ್ಸಿನಿ ಇಲ್ಲದೆ ಬಂದು ಎಮರ್ಜೆನ್ಸಿ ಥರ ಇದು ಮಾಡೋದು. ಓಕೆ, ಎಸ್ಪೆಷಲಿ ಈಗಿನ ಯಂಗ್ ಜನ್ರೇಷನ್ ಓಕೆ, ಸ್ಟ್ರೆಸ್ ತಗೊಳಕ್ಕಾಗದೆ ಒಂದು ಆಕ್ಟ್ ಮಾಡೋಂಥ ರೀತಿಗಳು ಕೆಲವು ಟೈಮ್ ನಮಗೆ ಭಾರಿ ಫನ್ನಿ ಅನ್ಸುತ್ತೆ. ನಮಗೆ ಗೊತ್ತಾಗ್ತಾ ಇರ್ತದೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಆದ್ರೂ ಆಸ್ ಎ ಡಾಕ್ಟರ್ ವಿ ಕಾಂಟ್ ಇದು ಮಾಡಕ್ ಆಗಲ್ಲ. ಎಷ್ಟೇ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಅವರು ಪ್ಯಾನಿಕ್ ಆಗಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಎದ್ಬಿಟ್ಟು ಎಲ್ಲ ಚೆನ್ನಾಗಿದ್ದೀನಿ ಅಂತ ಎದ್ದು ಕೂತ್ಕೊಂಡಾಗ ಅದೊಂಥರ ಇಟ್ಸ್ ರಿಯಲಿ ಫನ್ನಿ ಅನ್ಸುತ್ತೆ ಅವೆಲ್ಲ. ಒಂದು ವೃತ್ತಿ ಆಯ್ತು, ವೃತ್ತಿ ಆದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ. ಬಿಡುವಿನ ಸಮಯದಲ್ಲಿ ನೀವು ಹೇಗೆ ಕಳೀತೀರಿ ಸರ್? ಏನಾದ್ರು ಹಾಬೀಸ್ ಇದೆಯಾ? ರಿಯಲ್ ಹಾಬಿ ಅಂತಂದ್ರೆ ಈಗಿನ ಇದ್ರಲ್ಲಂತೂ ನಾನು ಮ್ಯಾಕ್ಸಿಮಮ್ ನನ್ನ ಟೈಮ್ ಸ್ಪೆಂಡ್ ಮಾಡೋದು ಬುಕ್ ಓದೋದ್ರಲ್ಲಿ. ಒಂದಷ್ಟು ನಾವೆಲ್ಸ್ ಓದ್ತೀನಿ, ಗಿವ್ಸ್ ಮೀ ಸಮ್ ರಿಲ್ಯಾಕ್ಸೇಷನ್ನು. ಅದು ಬಿಟ್ರೆ ಪ್ರಾಬಲಿ TV ನೋಡೋದ್ರಲ್ಲಿ. TVನೂ ಆಫ್ ಲೇಟ್ ಬೇಜಾರಾಗ್ಬಿಟ್ಟಿದೆ ಈಗ. ಬುಕ್ ಓದೋದ್ರಲ್ಲಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೇಜರ್ ಹಾಬಿ ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಬಟ್ ವಾಟ್ ಎವರ್ ಫ್ರೀ ಟೈಮ್ ಐ ಹ್ಯಾವ್, ಐ ಲೈಕ್ ಟು ಸ್ಪೆಂಡ್ ವಿತ್ ಮೈ ಫ್ಯಾಮಿಲಿ. ದಟ್ ಈಸ್ ಮೈ ಮೋಸ್ಟ್ ರಿಲ್ಯಾಕ್ಸೇಷನ್. ಹಾಗೂ ಫ್ರೆಂಡ್ ಸರ್ಕಲು ದೊಡ್ಡದಾಗಿದೆ, ಬಟ್ ತುಂಬ ಕಡಿಮೆ ಸಿಗೋಕ್ಕೆ ಈಗಿನ ಸಿಚುವೇಶನ್ಗಳಲ್ಲಿ. ಯಾವಾಗಾದ್ರು ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಗ್ಯಾರಂಟಿ. ನನಗೆ ಹೈಸ್ಕೂಲ್ ಲೆವೆಲಿಂದ ಹಿಡಿದು ನನ್ನ ಪ್ರೊಫೆಷನ್ಗೆ ಬರೋ ತನಕಲೂ ಒಂದು 2-3 ಒಳ್ಳೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಸ್ನೇಹಿತರು. ಸೊ ಸಾಧ್ಯವಾದರೆ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬಂದು ನಮ್ಮ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿದ್ದಕ್ಕೆ, ಹಾಗೆ ಸಮಾಜಕ್ಕೆ ಒಂದು ನೀವು ಅವೇರ್ನೆಸ್ ಅಂತ ಕೂಡ ಕೊಟ್ರಿ. ಇವತ್ತಿನ ಯುವಕರಿಗಿರ್ಬೋದು, ಒಂದು ಫಸ್ಟ್ ಏಡ್ ಬಗ್ಗೆ ಇರ್ಬೋದು, ಹೇಗೆ ನಾವು ಒಂದು ಎಮರ್ಜೆನ್ಸಿ ಅಂದಾಗ ಎಲ್ಲಿಗೆ ಬರಬೇಕು ಅನ್ನೋದೆಲ್ಲನೂ ನಮಗೆ ಮಾಹಿತಿ ಕೊಟ್ರಿ. ಇದಕ್ಕೆ ಬಂದು ಈ ನಮ್ಮ ಡಾಕ್ಟರ್ಸ್ ಮೈಕ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ನೀವು ಜನಗಳಿಗೆ ಅರಿವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ. ಇದಕ್ಕೆ ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್. ಧನ್ಯವಾದ ನನ್ನ ಕಡೆಯಿಂದಲೂ. ಈ ಥರದೊಂದು ಆಪರ್ಚುನಿಟಿ ಕೊಟ್ಟು ನನ್ನನ್ನು ಮಾತಾಡ್ಸಿದ್ದೀರಾ. ಇದರಿಂದ ಸುಮಾರು ಜನಕ್ಕೆ ಎಮರ್ಜೆನ್ಸಿ ಬಗ್ಗೆ ರೀಚ್ ಆಗಲಿ ಅನ್ನೋ ನಿಮ್ಮ ಏನು ಉದ್ದೇಶ ಇದೆ, ನಿಜವಾಗ್ಲೂ ಒಳ್ಳೆಯ ಉದ್ದೇಶ. ಈ ಥರದ್ದು ಪ್ರೋಗ್ರಾಮ್ಗಳನ್ನ ಇನ್ನೂ ಜಾಸ್ತಿ ಮಾಡಿ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ ಜನಕ್ಕಿರುವಂಥ ಈ ತಪ್ಪು ಇದನ್ನು ನೀವು ಇದು ಮಾಡಿ, ಈ ಥರದ್ದು
ಪ್ರೋಗ್ರಾಮ್ಗಳನ್ನ, ಈ ಥರದ ಪಾಡ್ಕಾಸ್ಟ್ಗಳನ್ನ ಜಾಸ್ತಿ ಮಾಡಿ ಅಂತ ಆಶಿಸ್ತಾ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.